ಹಲೋ ಎವ್ರಿವನ್, ದಿಸ್ ಇಸ್ ದೀಪ್ತಿ. ಇವತ್ತು ನಾನು ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಇಂಪಾರ್ಟೆಂಟ್ ಕ್ವಶನ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಸೊ ಈ ಚಾಪ್ಟರ್ ಯಾಕೆ ಇಂಪಾರ್ಟೆಂಟ್ ಅಂತ ಅಂದರೆ, ಈ ಚಾಪ್ಟರಿಂದ ನಿಮಗೆ ಪಾರ್ಟ್ ಸಿ ಅಲ್ಲಿ ನಿಮಗೆ ಕ್ವಶನ್ಸ್ ಬರ್ತಾ ಇದೆ. ಅದು 24, 25 ಆ್ಯಂಡ್ 26 ಕ್ವಶನ್. ಎಲ್ಲಾನು 3 ಮಾರ್ಕ್ಸ್ ಕ್ವಶನ್. ಒಟ್ಟು ನಿಮಗೆ 9 ಮಾರ್ಕ್ಸ್ ಇದರಿಂದ ಸ್ಕೋರ್ ಮಾಡ್ಬೋದು ಈಸಿಯಾಗಿ. ಸೊ ಯಾವುದೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ನೋಡೋಣ. ಸೊ ಇಲ್ಲಿ ಫಸ್ಟ್ ಕ್ವಶನ್ ಬಂದು, ಆನ್ ದ ಬೇಸಿಸ್ ಆಫ್ ವೇಲೆನ್ಸ್ ಬಾಂಡ್ ಥಿಯರಿ, ದಟ್ ಈಸ್ VBT, explain the hybridization, geometrical shape and magnetic property so of cobalt NH3 6 times whole bracket 3. ಸೊ ಈ ತರ ಕ್ವಶನ್ ಕೊಟ್ಟಿದ್ದಾರೆ. ಇದು ನಿಮಗೆ 3 ಮಾರ್ಕ್ಸ್ ಕ್ವಶನ್. ನೀವು ಮಾಡೆಲ್ ಕ್ವಶನ್ ಪೇಪರ್ ನೋಡಿದ್ರೆ, ಫಸ್ಟ್ ಆ್ಯಂಡ್ ಸೆಕೆಂಡ್ ಮಾಡೆಲ್ ಕ್ವಶನ್ ಪೇಪರ್ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಈ ಕ್ವಶನ್ ನಿಮಗೆ ರಿಪೀಟ್ ಆಗಿದೆ. ಸೊ ಈ ತರ ನಿಮಗೆ VBT ಇದು 4 ಕ್ವಶನ್ ಇದೆ, 4ರಲ್ಲಿ 1 ನಿಮಗೆ ಅಲ್ಲಿ ಕ್ವಶನ್ ಅಪಿಯರ್ ಆಗೇ ಆಗುತ್ತೆ. ಸೊ ಇವಾಗ ಇದನ್ನ ಸಾಲ್ವ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ ನೋಡಿ ಒಂದು ಟಿಪ್ಸ್ ಇದೆ ನಿಮಗೆ. ಸೊ ನಿಮಗೆ ಲಿಗ್ಯಾಂಡ್ಸ್ ಇಲ್ಲಿ ಕೊಟ್ಟಿರೋದನ್ನ ಲಿಗ್ಯಾಂಡ್ ಅಂತ ಕರಿತೀವಿ, ಬ್ರಾಕೆಟ್ ಅಲ್ಲಿ ಕೊಟ್ಟಿರೋದನ್ನ ಲಿಗ್ಯಾಂಡ್ಸ್ ಅಂತ ಕರಿತೀವಿ. ಸೊ ಹೊರಗಡೆ ಲೆಫ್ಟ್ ಸೈಡ್ ಅಲ್ಲಿ ಒಂದು ಸ್ಕ್ವೇರ್ ಬ್ರಾಕೆಟ್ ಆದ ತಕ್ಷಣ ಬರೋ ಎಲಿಮೆಂಟ್ ನ ನಾವು ಸೆಂಟ್ರಲ್ ಮೆಟಲ್ ಅಂತ ಕರಿತೀವಿ. ಸೊ ಈಗ ನಾವು ಇಲ್ಲಿ ಕೊಟ್ಟಿರೋದು ಫಾರ್ಮುಲಾ ನೋಡ್ಬಿಟ್ಟು ಇದು ಸ್ಟ್ರಾಂಗ್ ಲಿಗ್ಯಾಂಡ್ ಯೂಸ್ ಮಾಡಿದಾರ ಇಲ್ಲ ವೀಕ್ ಲಿಗ್ಯಾಂಡ್ ಕೊಟ್ಟಿದಾರ ಅಂತ ನೋಡ್ಕೋಬೇಕು. ನಿಮಗೇನಾದ್ರು ಸ್ಟ್ರಾಂಗ್ ಲಿಗ್ಯಾಂಡ್ ಕೊಟ್ಟಿತ್ತು ಅಂತಂದ್ರೆ, ದಟ್ ಈಸ್ NH3 ಆರ್ CN ಯೂಸ್ ಮಾಡಿತ್ತು ಅಂದ್ರೆ ಅಲ್ಲಿ ಪೇರಿಂಗ್ ಆಗುತ್ತೆ. ಪೇರಿಂಗ್ ಟೇಕ್ಸ್ ಪ್ಲೇಸ್ ಅನ್ನೋದು ಟಿಪ್ ನ ನೀವು ನೆನ್ಪಿಟ್ಕೊಂಡಿರ್ಬೇಕು. ಇಫ್ ದ ಕಾಂಪೌಂಡ್ ಕಂಟೈನ್ ಸ್ಟ್ರಾಂಗ್ ಲಿಗ್ಯಾಂಡ್, ದೆನ್ ಪೇರಿಂಗ್ ಟೇಕ್ಸ್ ಪ್ಲೇಸ್. ಇಫ್ ದ ಕಾಂಪೌಂಡ್ ಕಂಟೈನ್ ವೀಕ್ ಲಿಗ್ಯಾಂಡ್ ಯಾವ್ದು ಕೊಡ್ತಾರೆ ಅಂದ್ರೆ ನಿಮಗೆ ಕ್ಲೋರಿನ್ ಆರ್ ಫ್ಲೋರಿನ್ ಕೊಡ್ತಾರೆ. ಸೊ ಕ್ಲೋರಿನ್ ಆರ್ ಫ್ಲೋರಿನ್ ಬಂತು ಅಂದ್ರೆ ದರ್ ಇಸ್ ನೋ ಪೇರಿಂಗ್ ಅನ್ನೋದು ಗೊತ್ತಿರಬೇಕು. ಸೊ ಈ ಟಿಪ್ ಯೂಸ್ ಮಾಡ್ಕೊಂಡು ನಾವು ಅದನ್ನ ಸಾಲ್ವ್ ಮಾಡೋಣ. ಸೊ ಫಸ್ಟ್ ಕೋಬಾಲ್ಟ್ NH3 6 ಟೈಮ್ಸ್ ಕೊಟ್ಟಿದ್ದಾರೆ. ನಮಗೆ ಯೂಸ್ ಮಾಡಿರೋದು ಇಲ್ಲಿ ಸ್ಟ್ರಾಂಗ್ ಲಿಗ್ಯಾಂಡ್. NH3 ಅನ್ನೋದು ಸ್ಟ್ರಾಂಗ್ ಲಿಗ್ಯಾಂಡ್. ಹಾಗಾದ್ರೆ ಇದರಲ್ಲಿ ಪೇರಿಂಗ್ ಆಗಬೇಕು. ಹೇಗೆ ಸಾಲ್ವ್ ಮಾಡೋದು? ಸೊ ಸೆಂಟ್ರಲ್ ಮೆಟಲ್ ಆಟಮ್ ದಟ್ ಇಸ್ ಕೋಬಾಲ್ಟ್. ಸೊ ಕೋಬಾಲ್ಟ್ ಅಟಾಮಿಕ್ ನಂಬರ್ ಗೊತ್ತಿರಬೇಕು ನಿಮಗೆ 27. ಸೊ ಅವ್ರ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೀತೀರಾ ಅರ್ಗಾನ್ 3d74s2. ಸೊ ಸೆಕೆಂಡ್ ಸ್ಟೆಪ್ಗೆ ಏನ್ ಮಾಡ್ತೀರಾ ಅಂತಂದ್ರೆ, ಈ ಕೋಬಾಲ್ಟ್ ಆಕ್ಸಿಡೇಷನ್ ಸ್ಟೇಟ್ ಎಷ್ಟು ಅಂತ ಚೆಕ್ ಮಾಡ್ತೀರಾ. ಅದು +3 ಬರುತ್ತೆ. ಸೊ ಆಕ್ಸಿಡೇಷನ್ ಸ್ಟೇಟ್ +3. ಸೊ +3 ಇಂಡಿಕೇಶನ್ ಏನು ಇಲ್ಲಿ ಅಂತಂದ್ರೆ ರಿಮೂವಲ್ ಆಫ್ 3 ಎಲೆಕ್ಟ್ರಾನ್ಸ್. ಇಲ್ಲಿ 4s ಇಂದ 2 ಎಲೆಕ್ಟ್ರಾನ್ಸ್ ತೆಗಿತೀರಾ, 3d ಇಂದ 1 ಎಲೆಕ್ಟ್ರಾನ್ ತೆಗಿತೀರಾ. ಆಗ ನಿಮಗೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅರ್ಗಾನ್ 3d6 4s0 ಆಯ್ತು. ಸೊ ಇದನ್ನ ನೀವು ಆರ್ಬಿಟಲ್ ಫಾರ್ಮ್ ಅಲ್ಲಿ ಫಿಲ್ ಮಾಡಿದಾಗ, ಸೊ ಇದನ್ನ ನೀವು ಆರ್ಬಿಟಲ್ ಫಾರ್ಮ್ ಅಲ್ಲಿ ಫಿಲ್ ಮಾಡ್ತೀರಾ ಆರ್ಬಿಟಲ್ಸ್ ಅಲ್ಲಿ. ಸೊ 3d, ಸೊ d ಆರ್ಬಿಟಲ್, ಕೋಬಾಲ್ಟ್ 3+ ಅಯಾನ್ ಇನ್ ದಿ ಗ್ರೌಂಡ್ ಸ್ಟೇಟ್. ಸೊ ಇಲ್ಲಿ ನಾನು ಆರ್ಬಿಟಲ್ಸ್ ಬರ್ಕೊಂಡಿದ್ದೀನಿ. d ಗೆ 5 ಆರ್ಬಿಟಲ್ಸ್ ಇರುತ್ತೆ. ಸೊ s ಗೆ 1 ಮತ್ತೆ p ಗೆ 3 ಆರ್ಬಿಟಲ್ ಬರುತ್ತೆ. ಇದಕ್ಕೆ ನಾವು ಇವಾಗ ಎಲೆಕ್ಟ್ರಾನ್ಸ್ ಫಿಲ್ ಅಪ್ ಮಾಡೋಣ. ಸೊ 6 ಎಲೆಕ್ಟ್ರಾನ್ ಫಿಲ್ ಅಪ್ ಮಾಡ್ತೀರಾ. ಫಸ್ಟ್ ಸಿಂಗಲ್ ಆಗಿ ಫಿಲ್ ಅಪ್ ಮಾಡ್ತೀರಾ. 1 2 3 4 5 and 6. ಇದು ಫಸ್ಟ್ ಸ್ಟೆಪ್. ಸೊ 4s ಗೆ ಏನು ಇಲ್ಲ ಎಲೆಕ್ಟ್ರಾನ್ಸ್, 4s ಆಮೇಲೆ ಬರೋ ನೆಕ್ಸ್ಟ್ 4p ಆರ್ಬಿಟಲ್. ಸೊ ಅದನ್ನ ಹಾಗೆ ಬರ್ದಿಟ್ಕೊಂಡಿದ್ದೀವಿ. ಈಗ ನೆಕ್ಸ್ಟ್ ಏನ್ ಬರ್ಕೋಬೇಕು? ಸೊ ಇದು ಗ್ರೌಂಡ್ ಸ್ಟೇಟ್ ಆಯ್ತು. ನೆಕ್ಸ್ಟ್ ಏನಾಗುತ್ತೆ? ಹಿಯರ್ NH3 ಇಸ್ ಎ ಸ್ಟ್ರಾಂಗ್ ಲಿಗ್ಯಾಂಡ್. NH3 ಅನ್ನೋದು ಸ್ಟ್ರಾಂಗ್ ಲಿಗ್ಯಾಂಡ್. ಹೆನ್ಸ್ ಏನಾಗಬೇಕು? ಸ್ಟ್ರಾಂಗ್ ಲಿಗ್ಯಾಂಡ್ ಅಂದ ತಕ್ಷಣ ಪೇರಿಂಗ್ ಆಗಬೇಕು. ಪೇರಿಂಗ್ ಟೇಕ್ಸ್ ಪ್ಲೇಸ್ ಅಂತ ಹೇಳಿದೀನಿ. ಸೊ ಪೇರಿಂಗ್ ಟೇಕ್ಸ್ ಪ್ಲೇಸ್. ಸೊ ಹಾಗಾಗಿ ಇಲ್ಲಿರೋದೆಲ್ಲ ಎಲೆಕ್ಟ್ರಾನ್ಸು ಏನು ಅನ್ಪೇರ್ಡ್ ಸಿಂಗಲ್ ಆಗಿರೋದು ಏನಾಗುತ್ತೆ? ಪೇರ್ ಆಗುತ್ತೆ. ಸೊ ಇಲ್ಲಿಂದ ಎಲೆಕ್ಟ್ರಾನ್ ಇಲ್ಲಿಗೆ ಜಂಪ್ ಆಗುತ್ತೆ, ಇಲ್ಲಿರೋ ಎಲೆಕ್ಟ್ರಾನ್ ಇಲ್ಲಿಗೆ ಜಂಪ್ ಆಗುತ್ತೆ. ಸೊ ಹಾಗೆಲ್ಲ ಪೇರ್ ಆಗೋಗುತ್ತೆ. ನೋಡಿ 1 2 3 4 5 6 ಇರೋದು 1 2 3 4 5 6 ಎಲ್ಲ ಪೇರ್ ಆಯ್ತು. ಪೇರ್ ಆದ್ಮೇಲೆ ನೆಕ್ಸ್ಟ್ ಏನ್ ಮಾಡಬೇಕು? ಸೊ ನಮಗೆ ಇಲ್ಲಿ ಎಷ್ಟು ಲಿಗ್ಯಾಂಡ್ಸ್ ಇದೆ? 6 ಲಿಗ್ಯಾಂಡ್ಸ್ ಇದೆ. ಸೊ 6 ಲಿಗ್ಯಾಂಡ್ಸ್ ಅಂತಂದ್ರೆ ನಮಗೆ 6 ವೇಕೆಂಟ್ ಆರ್ಬಿಟಲ್ಸ್ ಬೇಕು ನಮಗೆ. ಸೊ ಆಗ ನಾವೇನ್ ಮಾಡಬೇಕು? 6 ಲಿಗ್ಯಾಂಡ್ಸ್ ಇದೆ, ಆಗ 6 ಆರ್ಬಿಟಲ್ಸ್ ನಾವು ಚೂಸ್ ಮಾಡ್ಕೊಳ್ಳೋಣ. ಸ್ಟಾರ್ಟಿಂಗ್ ಇಂದ d ಆರ್ಬಿಟಲ್ ಇಂದ 2, s ಇಂದ 1, p ಇಂದ 3 ಆರ್ಬಿಟಲ್ ತಗೊಳ್ತಾ ಇದ್ದೀವಿ. ಒಟ್ಟು 6 ಆಯ್ತು. 1 2 3 4 5 6 ಆರ್ಬಿಟಲ್ ಖಾಲಿ ವೇಕೆಂಟ್ ಆರ್ಬಿಟಲ್ ಸಿಕ್ಕಿದೆ. ಅದಕ್ಕೆ ನಾನು ಡಾಟೆಡ್ ಲೈನ್ ಹಾಕಿದ್ದೀನಿ. ಡಾಟೆಡ್ ಲೈನ್ ಹಾಕಿ ಇದ್ರ ಹೈಬ್ರಿಡೈಸೇಷನ್ ಬರೀಬೇಕು. ಏನಿದ್ರ ಹೈಬ್ರಿಡೈಸೇಷನ್? d ಅಲ್ಲಿ ಎಷ್ಟು ತಗೊಂಡಿದ್ದೀನಿ? 2 ಆರ್ಬಿಟಲ್ಸ್ ತಗೊಂಡಿದ್ದೀನಿ, ಹಾಗಾಗಿ D2. s ಅಲ್ಲಿ ಎಷ್ಟು ಆರ್ಬಿಟಲ್ ತಗೋತಿದ್ದೀನಿ? 1, ಹಾಗಾಗಿ s ಅಂತ ಬರ್ಕೊಳ್ಳಿ. p ಅಲ್ಲಿ ಎಷ್ಟು ಆರ್ಬಿಟಲ್ ತಗೋತಿದ್ದೀನಿ? 3 ತಗೊಳ್ತಾ ಇದ್ದೀನಿ, ಹಾಗಾಗಿ 3.
D2sp3 ಹೈಬ್ರಿಡೈಸೇಷನ್ ಅಂತ ಕರಿತೀವಿ ಇದನ್ನ. ಸೊ ಹೈಬ್ರಿಡೈಸೇಷನ್ ಏನು, D2sp3. ಸೊ ಅದನ್ನ ನೀವು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ ಇಲ್ಲಿ. D2sp3ನ ಹೇಗೆ ಎಕ್ಸ್ಪ್ಲೇನ್ ಮಾಡಿದೀನಿ ನೋಡಿ. 2d orbital and 1s orbital and 3p orbital undergo D2sp3 hybridization ಅಂತ ಬರಿಬೇಕು ನೀವು. ಸೊ ನೆಕ್ಸ್ಟ್ ಏನು ಕೇಳಿದ್ದಾರೆ ಅವರು, ಜಾಮಿಟ್ರಿ ಕೇಳಿದ್ದಾರೆ. ಜಾಮಿಟ್ರಿ ಮೀನ್ಸ್ ಶೇಪ್ ಆಫ್ ದಿ ಮಾಲಿಕ್ಯೂಲ್. ಸೊ D2sp3 ಅಂದ ತಕ್ಷಣ ಸೊ ಇಲ್ಲಿ ಎಷ್ಟು ಆರ್ಬಿಟಲ್ ಸಿಗ್ತದೆ, 3, 4, 5 ಆ್ಯಂಡ್ 6 ಬರ್ತಾ ಇದೆ. 6 ಅನ್ನೋದು ಆಕ್ಟಾಹೈಡ್ರಲ್ ಜಾಮಿಟ್ರಿ. ಡ್ಯೂ ಟು D2sp3 hybridization ಇಟ್ ಶೋಸ್ ಆಕ್ಟಾಹೈಡ್ರಲ್ ಜಾಮಿಟ್ರಿ. 6 ಬರ್ತಾ ಇದೆ, ಹಾಗಾಗಿ ಆಕ್ಟಾಹೈಡ್ರಲ್. ಸೊ ಅದಾದ್ಮೇಲೆ ನೆಕ್ಸ್ಟ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಕೇಳಿದ್ದಾರೆ. ಸೊ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಅಂತಂದ್ರೆ ಡಯಾಮ್ಯಾಗ್ನೆಟಿಕಾ ಪ್ಯಾರಾಮ್ಯಾಗ್ನೆಟಿಕಾ ಅಂತ ಕಂಡುಹಿಡಿಯಬೇಕು. ಹೇಗೆ ಕಂಡುಹಿಡಿಯೋದು? ಸೊ ನೀವು 2 ಸ್ಟೆಪ್ ಬರೆದ ಮೇಲೆ ಫೈನಲ್ ಸ್ಟೆಪ್ಪಲ್ಲಿ ಎಲ್ಲ ಎಲೆಕ್ಟ್ರಾನ್ಸು ಪೇರ್ ಆಗಿತ್ತು ಅಂದರೆ, ಎಲ್ಲ ಎಲೆಕ್ಟ್ರಾನ್ಸು ಪೇರಿಂಗ್ ಆಗಿತ್ತು ಅಂದರೆ, ಸೊ ಪೇರಿಂಗ್ನ ನಾವು ಡಯಾ ಅಂತ ಕರಿತೀವಿ. ಡಯಾಮ್ಯಾಗ್ನೆಟಿಕ್ ಪೇರಿಂಗ್ ಆಗಿತ್ತು ಅಂದರೆ ಡಯಾಮ್ಯಾಗ್ನೆಟಿಕ್. ಸೊ ನಾನು ಇಲ್ಲಿ ಬರೆದಿದ್ದೀನಿ, ಡ್ಯೂ ಟು ಪ್ರೆಸೆನ್ಸ್ ಆಫ್ ಪೇರ್ಡ್ ಎಲೆಕ್ಟ್ರಾನ್ ಇಟ್ ಶೋಸ್ ಡಯಾಮ್ಯಾಗ್ನೆಟಿಕ್ ಕ್ಯಾರೆಕ್ಟರ್. ಸೊ ಇದಕ್ಕೊಂದು ಮಾರ್ಕ್ಸು, ಇದಕ್ಕೊಂದು ಮಾರ್ಕ್ಸ್. ಅವ್ರು ಏನು ಕೇಳಿದ್ದಾರೆ ಅದನ್ನ ನಾವು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ವಿ. ಸೊ ಇದ್ರ ಜೊತೆ ಇನ್ನೊಂದು ಕ್ವಶನ್ ಏನಾದ್ರು, ವೆದರ್ ಇಟ್ ಈಸ್ ಇನ್ನರ್ ಆರ್ಬಿಟಲ್ ಕಾಂಪ್ಲೆಕ್ಸ್ ಆರ್ ಔಟರ್ ಆರ್ಬಿಟಲ್ ಕಾಂಪ್ಲೆಕ್ಸ್ ಅಂತ ಏನಾದ್ರು ಕ್ವಶನ್ ಬಂತು ಅಂತಂದ್ರೆ, ಸೊ ಆಗ ಇದು ಇನ್ನರ್ ಆರ್ಬಿಟಲ್ ಕಾಂಪ್ಲೆಕ್ಸ್ಗೆ ಆಗುತ್ತೆ ಎಕ್ಸಾಂಪಲ್. ಸಿನ್ಸ್ ಇನ್ನರ್ ಡಿ ಆರ್ಬಿಟಲ್ ಈಸ್ ಯೂಸ್ಡ್ ಇನ್ ಹೈಬ್ರಿಡೈಸೇಷನ್, ಸೊ ಇಟ್ ಈಸ್ ಕಾಲ್ಡ್ ಇನ್ನರ್ ಆರ್ಬಿಟಲ್ ಕಾಂಪ್ಲೆಕ್ಸ್. ಹೇಗೆ ಇನ್ನರ್ ಆರ್ಬಿಟಲ್ ಕಾಂಪ್ಲೆಕ್ಸ್ ಅಂತ ಕರಿತೀವಿ ಅಂತಂದ್ರೆ, ನಾವು ಡಿ ಆರ್ಬಿಟಲ್ ಇನ್ನರ್ 3D ಆರ್ಬಿಟಲ್ ನಾವು 3D ಆರ್ಬಿಟಲ್ ಇಂದ ನಾವು ಹೈಬ್ರಿಡೈಸೇಷನ್ ನ ಚೂಸ್ ಮಾಡ್ತಿದೀವಿ, ಹಾಗಾಗಿ ಇದು ಇನ್ನರ್. ಅಕಸ್ಮಾತ್ ನಾವು 4s 4p ಆದ್ಮೇಲೆ 4D ಆರ್ಬಿಟಲ್ ಇಂದ ಏನಾರು ನಾವು ಚೂಸ್ ಮಾಡಿದ್ದಿದ್ರೆ ಅದು ಔಟರ್ ಡಿ ಆರ್ಬಿಟಲ್ ಅಂತ ಕರಿತಿದ್ವಿ. ಈಗ ಇದು ಇನ್ನರ್ ಡಿ ಆರ್ಬಿಟಲ್. ಸೊ ಅದಕ್ಕೂ ಸೆಂಟೆನ್ಸ್ ಯೂಸ್ ಮಾಡಿ, ಸಿನ್ಸ್ ಇನ್ನರ್ ಡಿ ಆರ್ಬಿಟಲ್ ಈಸ್ ಯೂಸ್ಡ್, ಒಳಗಡೆ ಡಿ ಆರ್ಬಿಟಲ್ ಒಳಗಡೆ ತಗೊಂಡಿದ್ವಿ, ಹಾಗಾಗಿ ಅದು ಇನ್ನರ್ ಆರ್ಬಿಟಲ್ ಕಾಂಪ್ಲೆಕ್ಸ್. ಅದನ್ನ ಇನ್ನೊಂದು ಹೆಸರಲ್ಲಿ ಲೋ ಸ್ಪಿನ್ ಅಂತ ಕರಿತೀವಿ, ಆರ್ ಲೋ ಸ್ಪಿನ್. ಸೊ ಈ ತರ ಇದು ಫಸ್ಟ್ ಒನ್ ಆಯ್ತು. ಈ ತರ ನಿಮ್ಗೆ 4 ಇದೆ, 4ರಲ್ಲಿ 1 ಕೊಡ್ತಾರೆ ನಿಮ್ಗೆ ಎಕ್ಸಾಮ್ ಅಲ್ಲಿ. ಸೊ ಇವಾಗ ನೆಕ್ಸ್ಟ್ ಒನ್ ನೋಡೋಣ. ನೆಕ್ಸ್ಟ್ ಒನ್ ಸಾಲ್ವ್ ಮಾಡ್ಕೊಂಡು ಹೋಗ್ತೀನಿ ಇದೇ ತರ. ಸೊ ನೋಡಿ, ಸೆಕೆಂಡ್ ಒನ್ ನಿಕಲ್ Cn ಬ್ರಾಕೆಟ್ 4 2-. ಓಕೆ, ಸೊ ಫಸ್ಟ್ ಸ್ಟೆಪ್ ಏನ್ ಮಾಡ್ಬೇಕಿದ್ರಲ್ಲಿ, ನಿಕಲ್ ಅಂದ ತಕ್ಷಣ ಇದಕ್ಕೆ ಅಟಾಮಿಕ್ ನಂಬರ್ ದಟ್ ಇಸ್ 28. ಸೊ ಫಸ್ಟು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರ್ಕೊಳ್ಳೋಣ. ಅರ್ಗಾನ್ 3d4s ಅಂತ ಬರ್ಕೊಳ್ಳಿ. ಅರ್ಗಾನ್ 18. ಸೊ ಇಲ್ಲಿ ನಮ್ಗೆ ಬೇಕಾದ್ರೆ 28. ಫಸ್ಟ್ 4sಗೆ ಫಿಲ್ಅಪ್ ಮಾಡೋಣ. 18 ಆದ್ಮೇಲೆ 19 20 ಆದ್ಮೇಲೆ 8. ಸೊ 28 ಕಂಪ್ಲೀಟ್ ಆಯ್ತು. ಈಗ ನಿಕಲ್ ಆಕ್ಸಿಡೇಷನ್ ಸ್ಟೇಟ್ +2 ಬರುತ್ತೆ. ಸೊ +2 ಅಂದರೆ ರಿಮೂವಲ್ ಆಫ್ 2 ಎಲೆಕ್ಟ್ರಾನ್ ಫ್ರಮ್ ದಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಸೊ 3d4s ಅಂತ ಬರ್ಕೊಳ್ತಾ ಇದ್ದೀನಿ. ಸೊ ಎಲ್ಲಿಂದ ಎಲೆಕ್ಟ್ರಾನ್ಸ್ ತೆಗಿಬೇಕು ಅಂದ್ರೆ ಫಸ್ಟ್ 4s ಇಂದ ಎಲೆಕ್ಟ್ರಾನ್ಸ್ ತೆಗಿಬೇಕು. 2 ಎಲೆಕ್ಟ್ರಾನ್ಸ್ ತೆಗೆದ್ರೆ ಇಲ್ಲಿಂದ ಇದು 0 ಆಯ್ತು, ಇದು 8 ಹಾಗೆ ಹೇಳ್ಕೊಂಡಿದ್ದು. ಸೊ ಇವಾಗ ಇದಾಯ್ತು. ಸೊ ನೆಕ್ಸ್ಟ್ ಆರ್ಬಿಟಲ್ ಫಾರ್ಮಲ್ಲಿ ಬರ್ಕೊಳ್ಳೋಣ. ನಿಕಲ್ 2+ ಅಯಾನ್. ಸೊ ಇಲ್ಲಿ ಡಿ ಆರ್ಬಿಟಲ್ ಬರ್ಕೊಳ್ತಾ ಇದ್ದೀನಿ. ಸೊ ಡಿ ಆರ್ಬಿಟಲ್ ಮೀನ್ಸ್ ಇಟ್ ಹ್ಯಾಸ್ 5 ಬಾಕ್ಸಸ್, 5 ಆರ್ಬಿಟಲ್. ಸೊ 1 2 3 4 5 ದಿಸ್ ಇಸ್ 3D. ಸೊ 3D ಆಮೇಲೆ ನೆಕ್ಸ್ಟ್ ಬರೋದು ಯಾವುದು, 4s ಬರ್ಕೊಳ್ತಾ ಇದ್ದೀನಿ. ಅದಾದ್ಮೇಲೆ ನೆಕ್ಸ್ಟ್ 4p ಬರುತ್ತೆ, 4p. ಅದಾದ್ಮೇಲೆ 4d ಬರುತ್ತೆ, ಅದನ್ನು ಕೂಡ ಬರ್ಕೋಬಹುದು ಬೇಕಾದ್ರೆ. ಈಗ ನಾವು 8 ಎಲೆಕ್ಟ್ರಾನ್ಸ್ ಫಿಲ್ಅಪ್ ಮಾಡೋಣ. 1 2 3 4 5 6 7 ಆ್ಯಂಡ್ 8. ಈ ಥರ ಸಿಂಗಲ್ ಆಗಿ ಫಿಲ್ಅಪ್ ಮಾಡಿ ಆಮೇಲೆ ಪೇರ್ ಮಾಡಬೇಕು. 8 ಎಲೆಕ್ಟ್ರಾನ್ಸ್ ಕಂಪ್ಲೀಟ್ ಆಗಿದೆ. ಈಗ ನಾವು ತಗೊಳ್ತಿರೋದು ಲಿಗ್ಯಾಂಡ್ ಯಾವುದು, Cn ಅಂದರೆ ಆವಾಗಲೇ ಏನು ಹೇಳಿದೆ, ಇಟ್ ಈಸ್ ಅ ಸ್ಟ್ರಾಂಗ್ ಲಿಗ್ಯಾಂಡ್. ಸ್ಟ್ರಾಂಗ್ ಲಿಗ್ಯಾಂಡ್ ಮೀನ್ಸ್ ಪೇರಿಂಗ್ ಟೇಕ್ಸ್ ಪ್ಲೇಸ್, ರೈಟ್? ಪೇರಿಂಗ್ ಆಗುತ್ತೆ. ಸೊ ಹಾಗಾಗಿ ನೆಕ್ಸ್ಟ್ ಏನು ಬರ್ಕೋಬೇಕು, ಹಿಯರ್ Cn- is a strong ligand, hence pairing takes place ಅಂತ ಬರ್ಕೋತೀರ. ಸೆಂಟೆನ್ಸ್ನ ನೀಟಾಗಿ ಕಂಪ್ಲೀಟ್ ಮಾಡಿ ಪೇರಿಂಗ್ ಆಗಬೇಕು. ಹಾಗಾದ್ರೆ ಈ ಸ್ಟೆಪ್ನ ನೆಕ್ಸ್ಟ್ ಹೆಂಗ್ ಬರ್ಕೋತೀವಿ, ಅಗೇನ್ ದ 5 ಆರ್ಬಿಟಲ್ಸ್, 4s
4p ಈಗ ಇಟ್ಕೊಳ್ಳೋಣ. ಈಗ ಸೊ ಪೇರಿಂಗ್ ಆಗ್ತಿದೆ ಅಂದರೆ ಇದು ಹೋಗಿ ಇಲ್ಲಿಗೆ ಜಂಪ್ ಆಗ್ತಿದೆ. ಆಗ ನಿಮಗೆ 1 2 3 4 5 6 7 8 ಒಂದು ವೇಕೆಂಟ್ ಆರ್ಬಿಟಲ್ ಬರ್ತಿದೆ ಇಲ್ಲಿ 3d, ಅದು 4s ಆ್ಯಂಡ್ 4p. ಸೊ ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು? ಸೊ ಎಲೆಕ್ಟ್ರಾನ್ಸ್ ಪೇರ್ ಆಯಿತು. ಅದಾದಮೇಲೆ ನೆಕ್ಸ್ಟ್ ನಾವು ಏನು ನೋಡಬೇಕು? ಲಿಗ್ಯಾಂಡ್ ಎಷ್ಟಿದೆ ಅಂತ ನೋಡಬೇಕು. ದರ್ ಆರ್ 4 ಲಿಗ್ಯಾಂಡ್ಸ್. ಸೊ 4 ಲಿಗ್ಯಾಂಡ್ಸ್ ಅಂದರೆ ಇಟ್ ನೀಡ್ಸ್ 4 ವೇಕೆಂಟ್ ಆರ್ಬಿಟಲ್. ಸೊ ಇವಾಗ ಅದಕ್ಕೆ 4 ವೇಕೆಂಟ್ ಆರ್ಬಿಟಲ್ ಬೇಕು ನಮಗೆ. ಸೊ 4 ಇರೋದ್ರೆ 4 ತಗೊಳ್ಳೋಣ. ಸ್ಟಾರ್ಟಿಂಗ್ ಇದೆ ಇದು 1 2 3 4. ಸೊ 4 ತಗೊಂಡು ಅದನ್ನ ಡಾಟೆಡ್ ಲೈನ್ ಡ್ರಾ ಮಾಡ್ತೀನಿ ನಾನು ಇದಕ್ಕೆ. 1 2 3 4. ಸೊ ಇದೇ ಹೈಬ್ರಿಡೈಸೇಷನ್. ಓಕೆ, ಸೊ ಇವಾಗ ಎಷ್ಟು ಹೈಬ್ರಿಡ್ ಆರ್ಬಿಟಲ್ಸ್ ಬಂದಿದೆ ನಮಗೆ? ಡಿ ಇಂದ 1 ತೊಗೊಂಡಿದ್ವಿ, ಡಿ, ಎಸ್ ಇಂದ 1, ಪಿ ಇಂದ 2 ಆರ್ಬಿಟಲ್ ತೊಗೊಂಡಿದ್ವಿ. ಸೊ ಹಾಗಾಗಿ DsP2 ಹೈಬ್ರಿಡೈಸೇಷನ್ ಆಯಿತು. DsP2 ಹೈಬ್ರಿಡೈಸೇಷನ್. ಸೊ DsP2 ಅಂತ ಬಂದಿದೆ. ಸೊ ನಾವೇನು ಮಾಡ್ಬೇಕು? ನೆಕ್ಸ್ಟ್ ಸ್ಟೆಪ್ಪು ಸೆಂಟೆನ್ಸ್ ಯೂಸ್ ಮಾಡಬೇಕು. ಸೊ ಸೆಂಟೆನ್ಸ್ ಹೇಗೆ ನಾನು ಸೆಂಟೆನ್ಸ್ ಫಾರ್ಮೇಷನ್ ಮಾಡಿದ್ದೀನೋ ಸೇಮ್ ಅದೇ ಥರ ಸೆಂಟೆನ್ಸ್ ಇದಕ್ಕೂ ಯೂಸ್ ಆಗುತ್ತೆ. ಸೊ DsP2 ಅಂದ ತಕ್ಷಣ ಎಷ್ಟು ಆರ್ಬಿಟಲ್ ತೊಗೊಂಡಿದ್ದೀವಿ? 1 D ಆರ್ಬಿಟಲ್ ಆ್ಯಂಡ್ 1 S ಆರ್ಬಿಟಲ್, 2 P orbital. undergo DsP2 hybridization. DsP2 hybridization ತೋರಿಸುತ್ತೆ. ಅದಾದಮೇಲೆ ನೆಕ್ಸ್ಟ್ ಸೆಂಟೆನ್ಸ್ ಏನು ಮಾಡ್ತೀವಿ? ಸೊ ಜಾಮಿಟ್ರಿ ತಗೋಬೇಕು. ಹೇಗೆ? ಡ್ಯೂ ಟು ಇಲ್ಲಿ ಏನು ಬಂದಿದೆ ನಮಗೆ? DsP2 hybridization. Due to DsP2 hybridization, it shows square planar geometry. Square planar geometry. ನೆನ್ಪಿಟ್ಕೊಂಡಿರ್ಬೇಕು. ಡಿ ಇಲ್ಲಿ 4 ತಗೊಂಡಿದ್ದೀವಿ, 4 ಅಂದ ತಕ್ಷಣ ಸ್ಕ್ವೇರ್ ಪ್ಲೇನಾರ್, ಅದ್ರ ಜೊತೆ ಟೆಟ್ರಾಹೈಡ್ರಲ್ ಇದೆ. DsP2 ಅಂದ ತಕ್ಷಣ ಸ್ಕ್ವೇರ್ ಪ್ಲೇನಾರ್ ಜಾಮೆಟ್ರಿ. ಅದಾದಮೇಲೆ ನೆಕ್ಸ್ಟ್ ಲಾಸ್ಟ್ ಸ್ಟೆಪ್ ಏನು ನೋಡಬೇಕು? ಮ್ಯಾಗ್ನೆಟಿಕ್ ಪ್ರಾಪರ್ಟಿ. ಇಲ್ಲೆಲ್ಲ ಪೇರ್ ಆಗಿದೆ, ಅನ್ಪೇರ್ ಆಗಿದೆ ಅಂತ ನೋಡ್ಕೋಬೇಕು. ಇವಾಗ ಎಲ್ಲ ಪೇರ್ ಆಗಿದೆ. ಸೊ ಪೇರ್ ಆಗಿತ್ತು ಅಂತಂದ್ರೆ ಏನಂತ ಕರಿತೀವಿ? ಡ್ಯೂ ಟು ಪ್ರೆಸೆನ್ಸ್ ಆಫ್ ಪೇರ್ ಎಲೆಕ್ಟ್ರಾನ್. ಡ್ಯೂ ಟು ಪ್ರೆಸೆನ್ಸ್ ಆಫ್ ಪೇರ್ಡ್ ಎಲೆಕ್ಟ್ರಾನ್, ಇಟ್ ಶೋಸ್ ಡಯಾಮ್ಯಾಗ್ನೆಟಿಕ್ ಕ್ಯಾರೆಕ್ಟರ್. ಅದಾದಮೇಲೆ ಲಾಸ್ಟ್ ಇನ್ನರ ಔಟರ ಆರ್ಬಿಟ್ ಕಾಂಪ್ಲೆಕ್ಸ್ ಅಂತ ನೋಡಬೇಕು. ಈಗ ನಾವು ತಗೋತಿರೋದು ಇಲ್ಲಿಂದ ಹೈಬ್ರಿಡ್ ಆರ್ಬಿಟಲ್ ಏನು ತಗೊಂಡಿದ್ವಿ ಅದು ಇನ್ನರ್ 3D ಇಂದ ತಗೊಂಡಿದ್ದೀವಿ. ಸೊ ಹಾಗಾಗಿ ಇದು ಇನ್ನರ್ ಆರ್ಬಿಟಲ್ ಕಾಂಪ್ಲೆಕ್ಸ್. ಸೊ ಈ ಥರ ಸಾಲ್ವ್ ಮಾಡಬೇಕು. ಸೊ 2ನ ನಾನು ಸಾಲ್ವ್ ಮಾಡಿದ್ದೀನಿ. 2 ಸ್ಟ್ರಾಂಗ್ ಲಿಗ್ಯಾಂಡ್ ನಾನು ಇಲ್ಲಿ ಸಾಲ್ವ್ ಮಾಡಿರೋದು. ಇದೇ ಥರ ನೆಕ್ಸ್ಟ್ ವೀಕ್ ಲಿಗ್ಯಾಂಡ್ ಅನ್ನು ಹೇಳ್ತೀನಿ ನೋಡಿ. ಥರ್ಡ್ ಬಂದು ಕೋಬಾಲ್ಟ್ F6. ಸೊ F6 ಆವಾಗಲೇ ಏನು ಹೇಳಿದ್ದೆ ನಾನು ವೀಕ್ ಲಿಗ್ಯಾಂಡ್ ಅಂತ ಅಂದರೆ. ಸೊ ಫ್ಲೋರಿನ್ ಆರ್ ಕ್ಲೋರಿನ್ ಬಂತು ಅಂದರೆ ವೀಕ್ ಲಿಗ್ಯಾಂಡ್. ವೀಕ್ ಲಿಗ್ಯಾಂಡ್ ಮೀನ್ಸ್ ದರ್ ಇಸ್ ನೋ ಪೇರಿಂಗ್. ಹಾಗಾಗಿ ಇಲ್ಲಿ ಪೇರಿಂಗ್ ಆಗಲ್ಲ. ಸೊ ಇದನ್ನ ಸ್ಟಾರ್ಟ್ ಮಾಡೋಣ. ಕೋಬಾಲ್ಟ್. ಸೊ ಫಸ್ಟ್ ಸ್ಟೆಪ್ ಅಗೇನ್. ಸೊ ಕೋಬಾಲ್ಟ್ ಅಂದ ತಕ್ಷಣ 27 ಅಟಾಮಿಕ್ ನಂಬರ್. therefore argon 3d 4s. ಸೊ 4s2 3d 7. ಸೊ ಕೋಬಾಲ್ಟ್ ಅಂದ ತಕ್ಷಣ +3 ಆಕ್ಸಿಡೇಷನ್ ಸ್ಟೇಟ್ ಬರುತ್ತೆ. ಅರ್ಗಾನ್ 3d 6 4s0. 3d 6 4s0. ಈಗ ಕೋಬಾಲ್ಟ್ +3 ಅಯಾನ್ ಇನ್ ಗ್ರೌಂಡ್ ಸ್ಟೇಟ್. ಸೊ ಆರ್ಬಿಟಲ್ಸ್ನ ಬರ್ಕೊಳ್ಳೋಣ. ಇಲ್ಲಿ ಎಷ್ಟಿದೆ? ಡಿ ಅಂತಂದರೆ 5 ಆರ್ಬಿಟಲ್, 4s 1 ಆರ್ಬಿಟಲ್, 4p 3 ಆರ್ಬಿಟಲ್. ಓಕೆ, 3d 4s and 4p. So electron 1 2 3 4 5 and 6 electrons ಆಯ್ತು. ಈಗ ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು? ಇದು ಪೇರಿಂಗ್ ಆಗುತ್ತಾ ಇಲ್ವಾ ಅಂತ ನೋಡಬೇಕು. ಫ್ಲೋರಿನ್ ಅಂದ ತಕ್ಷಣ ವೀಕ್ ಲಿಗ್ಯಾಂಡ್, ದೇರ್ ಇಸ್ ನೋ ಪೇರಿಂಗ್. ಸೊ ಇಲ್ಲಿ ಏನು ಬರಿತೀವಿ? ಹಿಯರ್ ಫ್ಲೋರಿನ್ F- is a weak ligand, therefore no pairing. ಸೊ ಹಾಗಾಗಿ ನೆಕ್ಸ್ಟ್ ಸ್ಟೆಪ್ ಹೇಗೆ ಬರ್ಕೋತೀವಿ? ಹೇಗಿತ್ತು ಹಾಗೇನೆ ಬರ್ಕೋತಾ ಇದ್ದೀನಿ. ನೆಕ್ಸ್ಟ್ ಸ್ಟೆಪ್ಪು 2 3 5 4s 4p. ಇಲ್ಲಿ ಹೇಗಿದೆ ಹಾಗೆ ಬರ್ಕೋತಾ ಇದ್ದೀನಿ. ಮೇಲ್ಗಡೆ
ಯಾಕಂದ್ರೆ ಪೇರಿಂಗ್ ಆಗಲ್ಲ ಅಂತ ಹೇಳಿದೀವಿ, ಹಾಗಾಗಿ ಎಲೆಕ್ಟ್ರಾನ್ಸ್ ಹೇಗಿತ್ತು ಹಾಗೆ ಉಳ್ಕೊಳ್ತು. ಇದು 3D 4s 4p. ಇದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ತಿದ್ವಿ, ನಾವು ಲಿಗ್ಯಾಂಡ್ಸ್ನ ನೋಡ್ತಿದ್ವಿ. ಲಿಗ್ಯಾಂಡ್ ಎಷ್ಟಿದೆ, 6 ಲಿಗ್ಯಾಂಡ್ಸ್ ಇದೆ ಅಂತಂದ್ರೆ ನಮಗೆ ಎಷ್ಟು ವೇಕೆಂಟ್ ಆರ್ಬಿಟಲ್ಸ್ ಬೇಕು, 6 ವೇಕೆಂಟ್ ಆರ್ಬಿಟಲ್ಸ್ ಬೇಕು. ಬಟ್ ಇಲ್ಲಿ ನೋಡಿದಾಗ ನಮಗೆ ಎಷ್ಟು ವೇಕೆಂಟ್ ಅಂದರೆ ಖಾಲಿ, ಎಂಟಿ. ಸೊ ಎಷ್ಟು ಎಂಟಿ ಆರ್ಬಿಟಲ್ಸ್ ಇದೆ, 1 2 3 4, ಬರೀ 4 ಇದೆ. ಸೊ ನಮಗೆ ಬೇಕಾಗಿರೋದು 6. ಹಾಗಾಗಿ ನೆಕ್ಸ್ಟ್ ಏನು ಮಾಡ್ತೀವಿ, 4s 4p ಆದಮೇಲೆ ನೆಕ್ಸ್ಟ್ ಬರೋ ಆರ್ಬಿಟಲ್ 4d. ಸೊ 4d ಅಂದ ತಕ್ಷಣ ನೀವು ಇನ್ನೂ 5 ಆರ್ಬಿಟಲ್ಸ್ನ ಆ್ಯಡ್ ಮಾಡ್ತೀರ. ಸೊ 4d. ಸೊ ಈಗ ನಾವು 6 ಆರ್ಬಿಟಲ್ಸ್ ನಮಗೆ ಸಿಗುತ್ತೆ ವೇಕೆಂಟ್, 1 2 3 4 5 ಆ್ಯಂಡ್ 6. ಸೊ ಇಲ್ಲಿಗೆ ನೀವು ಡಾಟೆಡ್ ಲೈನ್ ಹಾಕೋತೀರಾ. ಇದನ್ನ ಹೈಬ್ರಿಡ್ ಆರ್ಬಿಟಲ್ ಅಂತ ಕರಿತೀವಿ. ಸೊ ಇದಕ್ಕೆ ಹೈಬ್ರಿಡೈಸೇಷನ್ ಬರ್ತೀವಿ. ಎಸ್ ಇಂದ ಎಷ್ಟು ತೊಗೊಂಡ್ವಿ, 1 ಆರ್ಬಿಟಲ್, ಪಿ ಇಂದ 3 ಆ್ಯಂಡ್ ಡಿ ಇಂದ 2. ಸೊ sp3d2 ಹೈಬ್ರಿಡೈಸೇಷನ್ ಆಯಿತು. ಸೊ ಟೋಟಲ್ ಆಗಿ ಎಷ್ಟು ಸಿಗ್ತಿದೆ ನಮಗೆ, 6 ಆರ್ಬಿಟಲ್ಸ್ ಇದೆ. ಸೊ ಹಾಗಾಗಿ ಇದನ್ನ ಆಕ್ಟಾಹೈಡ್ರಲ್ ಅಂತ ಕರಿತೀವಿ. ಸೊ ಹೈಬ್ರಿಡೈಸೇಷನ್ ದಟ್ ಈಸ್ sp3. ಇದಕ್ಕೂ ಸೆಂಟೆನ್ಸ್ನ ಕಂಪ್ಲೀಟ್ ಮಾಡಿ ನಾನು ಶಾರ್ಟ್ ಆಗಿ ಬರೀತಿದ್ದೀನಿ ಅಷ್ಟೇ, sp3d2 ಹೈಬ್ರಿಡೈಸೇಷನ್. ಅದಾದಮೇಲೆ ಜಾಮಿಟ್ರಿ ಏನು ಬರ್ತಾ ಇದೆ, ಆಕ್ಟಾಹೈಡ್ರಲ್ ಜಾಮಿಟ್ರಿ ಬರ್ತಿದೆ. ಅದಾದ್ಮೇಲೆ ನೆಕ್ಸ್ಟು ಮ್ಯಾಗ್ನೆಟಿಕ್ ಪ್ರಾಪರ್ಟಿ ನೋಡೋಣ. ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಲಾಸ್ಟ್ ಸ್ಟೆಪ್ಪಲ್ಲಿ ನೋಡಿದಾಗ ಇಲ್ಲಿ ಅನ್ಪೇರ್ಡ್ ಇದೆ, ಒಂದು ಮಾತ್ರ ಪೇರಿಂಗ್ ಇದೆ, ಮಿಕ್ಕಿದೆಲ್ಲ ಅನ್ಪೇರ್ಡ್ ಇದೆ. ಅನ್ಪೇರ್ಡ್ ಇದೆ ಅಂದ ತಕ್ಷಣ ಅದನ್ನ ಪ್ಯಾರಾಮ್ಯಾಗ್ನೆಟಿಕ್ ಅಂತ ಕರಿತೀವಿ. ಪ್ಯಾರಾಮ್ಯಾಗ್ನೆಟಿಕ್, ಇಟ್ ಶೋಸ್ ಪ್ಯಾರಾಮ್ಯಾಗ್ನೆಟಿಕ್ ಕ್ಯಾರೆಕ್ಟರ್. ಸೊ ಅದಾದ್ಮೇಲೆ ನೆಕ್ಸ್ಟ್, ಸೊ ಇದು ಇನ್ನರ್ ಆರ್ಬಿಟಲ್ ಕಾಂಪ್ಲೆಕ್ಸ್, ಔಟರ್ ಆರ್ಬಿಟಲ್ ಕಾಂಪ್ಲೆಕ್ಸ್. ಆಗಲೇ 2 ಎಕ್ಸಾಂಪಲ್ ಎಲ್ಲಿ ತಗೊಂಡಾಗ ನಮಗೆ 3D ಇಂದ ನಾವು ಹೈಬ್ರಿಡೈಸೇಷನ್ ಬರ್ದಿದ್ವಿ. ಈಗ ನಾವು ತಗೋತಿರೋ ಆರ್ಬಿಟಲ್ ಔಟ್ಸೈಡ್ ಇಂದ ತಗೊಂಡಿದ್ದೀವಿ, 4D ಇಂದ ನಾವು ತಗೊಳ್ತಾ ಇದ್ದೀವಿ ಹೈಬ್ರಿಡೈಸೇಷನ್ಗೆ. ಸೊ ಹಾಗಾಗಿ ಇದು ಔಟರ್ ಆರ್ಬಿಟಲ್ ಕಾಂಪ್ಲೆಕ್ಸ್ ಆರ್ ಹೈ ಸ್ಪಿನ್. ಸೊ ಈ ಥರ ನೀವು ಸಾಲ್ವ್ ಮಾಡಬೇಕು. ಸೊ ಈ ಹೈ ಸ್ಪಿನ್ ಮತ್ತು ಲೋ ಸ್ಪಿನ್ ನೆನ್ಪಿಟ್ಕೊಳ್ಳಿ. ಗಿವ್ ಆನ್ ಎಕ್ಸಾಂಪಲ್ ಫಾರ್ ಹೈ ಸ್ಪಿನ್ ಅಂತ ಹೇಳಿದಾಗ ನೀವು ವೀಕ್ ಲಿಗ್ಯಾಂಡ್ ಇರೋದನ್ನ ಕೊಡಬೇಕು. ಸೊ ಇದು 3ನೇ ಕ್ವಶನ್. ಅದು ಬಿಟ್ಟರೆ ನೆಕ್ಸ್ಟ್, ಸೊ 4ನೇದು ನಿಕಲ್ Cl4 ಹೋಲ್ ಬ್ರಾಕೆಟ್ -2. ಸೊ ಕ್ಲೋರಿನ್ ಯೂಸ್ ಮಾಡಿದ್ವಿ. ಕ್ಲೋರಿನ್ ಅಂದ ತಕ್ಷಣ ಹೇಗೆ, ಇಟ್ಸ್ ಅ ವೀಕ್ ಲಿಗ್ಯಾಂಡ್, ದೇರ್ಫೋರ್ ದೇರ್ ಇಸ್ ನೋ ಪೇರಿಂಗ್. ಸೊ ನಿಕಲ್ ಅಂದ ತಕ್ಷಣ 28. ಸೊ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆದ್ವಿ. ಅದಾದಮೇಲೆ ನಿಕಲ್ 2+ ಇಸ್ ಅನ್ ಆಕ್ಸಿಡೇಷನ್ ಸ್ಟೇಟ್. ಸೊ ರಿಮೂವಲ್ ಆಫ್ 2 ಎಲೆಕ್ಟ್ರಾನ್ಸ್, ಸೊ 4s0. ಅದಾದಮೇಲೆ ಆರ್ಬಿಟಲ್ ಸೆಲ್ ಫಿಲ್ ಅಪ್ ಮಾಡಿದ್ದೀವಿ, ಫಸ್ಟ್ ಸ್ಟೆಪ್ಪು. ಸೆಕೆಂಡ್ ಸ್ಟೆಪ್ಪು, ಸೊ ಕ್ಲೋರಿನ್ ಇಸ್ ಎ ವೀಕ್ ಲಿಗ್ಯಾಂಡ್, ಸೊ ಹಾಗಾಗಿ ನೋ ಪೇರಿಂಗ್ ಇಲ್ಲ. ಅದಾದಮೇಲೆ ಏನು ಮಾಡಿದ್ದೀವಿ, 4 ಲಿಗ್ಯಾಂಡ್ಸ್ ಇರೋದ್ರಿಂದ 4 ಆರ್ಬಿಟಲ್ನ ಚೂಸ್ ಮಾಡಿದ್ದೀವಿ. ಸೊ 4 ಆರ್ಬಿಟಲ್ ಬರ್ತಿರೋದ್ರಿಂದ ಇಲ್ಲಿ ಹೈಬ್ರಿಡೈಸೇಷನ್ ಏನಾಯಿತು, ಎಸ್ ಇಂದ 1 ಪಿ ಇಂದ 3. ಸೊ sp3. ಸೊ ಟೋಟಲ್ 4 ಆರ್ಬಿಟಲ್ಸ್ನ ಯೂಸ್ ಮಾಡಿದ್ದೀವಿ. ಹಾಗಾಗಿ ಇದ್ರದ್ದು ಜಾಮಿಟ್ರಿ ಟೆಟ್ರಾಹೈಡ್ರಲ್ ಅಂತ ಕರಿತಿದ್ದೀವಿ, ಟೆಟ್ರಾಹೈಡ್ರಲ್ ಜಾಮಿಟ್ರಿ. ಮತ್ತೆ ಪೇರಿಂಗ್ ಆಗಿಲ್ಲ, ಇಲ್ಲಿ 3 ಪೇರಿಂಗ್ ಆಗಿದೆ, ಇನ್ನೆರಡು ಹಾಗೆ ಉಳ್ಕೊಂಡಿದೆ ಸಿಂಗಲ್ ಆಗಿ. ಸೊ ಹಾಗಾಗಿ ಇದನ್ನ ಪ್ಯಾರಾಮ್ಯಾಗ್ನೆಟಿಕ್ ಅಂತ ಮೆನ್ಷನ್ ಮಾಡ್ತೀವಿ. ಸೊ ಇದಿಷ್ಟು ನಿಮಗೆ 3 ಮಾರ್ಕ್ಸ್ ಕ್ವಶನ್. ಈ 4 ಕ್ವಶನಲ್ಲಿ ಯಾವ್ದಾದ್ರು ಒಂದು ನಿಮಗೆ ಎಕ್ಸಾಮಲ್ಲಿ ಬರುತ್ತೆ. ಸೊ ನೀವು 2 ಮಾಡೋ ಕ್ವಶನ್ ಪೇಪರ್ ನೋಡಿದಾಗ ನಿಮಗೆ ಅರ್ಥ ಆಗುತ್ತೆ ಯಾವ ಕ್ವಶನ್ ಹೆಂಗೆ ಕೊಟ್ಟಿದ್ದಾರೆ ಅನ್ನೋದು. ಓಕೆ, ದಿಸ್ ಈಸ್ ಫಾರ್ 3 ಮಾರ್ಕ್ಸ್. ನೆಕ್ಸ್ಟ್ 2 ಮಾರ್ಕ್ಸ್ಗೆ ಹೋಗೋಣ. ಸೊ ದಿಸ್ ಈಸ್ ಫಾರ್ 2 ಮಾರ್ಕ್ಸ್ ಕ್ವಶನ್. ಡ್ರಾ ಎನರ್ಜಿ ಲೆವೆಲ್ ಡಯಾಗ್ರಾಮ್ ಆಫ್ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟ್ಟಿಂಗ್ ಇನ್ ಆಕ್ಟಾಹೈಡ್ರಲ್ ಕಾಂಪ್ಲೆಕ್ಸ್. ಏನು ಆಕ್ಟಾಹೈಡ್ರಲ್ ಕಾಂಪ್ಲೆಕ್ಸ್. ಸೊ ಇದರಲ್ಲಿ ಆಕ್ಟಾ ಆ್ಯಂಡ್ ಟೆಟ್ರಾಹೈಡ್ರಲ್ ಬರುತ್ತೆ, ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಸೊ ಈ ಡಯಾಗ್ರಾಮ್ನ ನೀಟಾಗಿ ನೀವು ಬಿಡಿಸ್ಬೇಕಾಗುತ್ತೆ. ಸೊ ಆಕ್ಟಾಹೈಡ್ರಲ್ ಕಾಂಪ್ಲೆಕ್ಸ್ ಅಂದ ತಕ್ಷಣ, ಸೊ ನೋಡಿ ಇಲ್ಲಿ ಎನರ್ಜಿ ಇನ್ಕ್ರೀಸಿಂಗ್ ಅನ್ನೋದು ತೋರಿಸೋದು ಇರಬೇಕಿರಲಿ. ಸೊ 5 ಆರ್ಬಿಟಲ್ಸ್ ತೊಗೊಂಡಿದ್ವಿ. ಡಿ ಆರ್ಬಿಟಲ್, dxy, dyz, dzx. ಡಿ ನಾನು ಇಲ್ಲಿ ಬರೆಯಕ್ಕೆ ಜಾಗಿಲ್ಲ ಅಂತ ಮೇಲ್ ಬರೆದಿರೋದು, ಪ್ರತಿ ಬಾಕ್ಸ್ದು ಅದು ನೇಮ್, ಪ್ರತಿ ಆರ್ಬಿಟಲ್ಸ್ದು. ಸೊ ಈ ಆರ್ಬಿಟಲ್ಗೆ dx² - y² ಆ್ಯಂಡ್ dz². ಸೊ ಅದಾದಮೇಲೆ ನೆಕ್ಸ್ಟ್, ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಲಿಗ್ಯಾಂಡ್, ಸೊ ದೇರ್ ವಿಲ್ ಬಿ ಸ್ಪ್ಲಿಟ್ಟಿಂಗ್ ಇನ್ ದಿ ಡಿ ಆರ್ಬಿಟಲ್. ಸೊ ಡಿ ಆರ್ಬಿಟಲ್ ಥರ ಸ್ಪ್ಲಿಟ್ ಆಗಿರುತ್ತೆ ನಿಮಗೆ. ಸೊ ನೋಡಿ 3+2. ಸೊ 3 ಆರ್ಬಿಟಲ್ಸ್ ಕೆಳಗಡೆ ಇದೆ, 2 ಆರ್ಬಿಟಲ್ಸ್ ಮೇಲ್ಗಡೆ ಇದೆ. ಸೊ ಅದನ್ನ T2g ಆ್ಯಂಡ್ EG ಲೆವೆಲ್ಸ್ ಅಂತ ಕರಿತೀವಿ.
ಸೊ ಇದನ್ನ ನೀಟಾಗಿ ಡಯಾಗ್ರಾಮ್ ಬಿಡಿಸ್ಬೇಕು. ಸ್ಪ್ಲಿಟ್ಟಿಂಗ್ ನೋಡಿ ಕಮ್ಮಿ ಇದೆ ಇಲ್ಲಿ. ಸೊ ಇಲ್ಲಿ ಆಕ್ಟಾಹೈಡ್ರಲಲ್ಲಿ ಮೇಲ್ಗಡೆ ಇರೋ ಸ್ಪ್ಲಿಟ್ಟಿಂಗ್ +3/5 ಜಾಸ್ತಿ ಸ್ಪ್ಲಿಟ್ ಆಗಿದೆ. ಸೊ ಕೆಳಗಡೆ ಸ್ಪ್ಲಿಟ್ಟಿಂಗ್ ತೋರಿಸ್ತಿರೋದು -2/5 ಕಮ್ಮಿ ಸ್ಪ್ಲಿಟ್ಟಿಂಗ್ ಆಗಿದೆ. ಓಕೆ, ಸೊ ಡೆಲ್ಟಾ ನಾಟ್, ಸೊ ಡೆಲ್ಟಾ ಓ ಅಂತ ಬರಿಬೇಕು ಬಿಕಾಸ್ ಇಟ್ ಈಸ್ ಆಕ್ಟಾಹೈಡ್ರಲ್ ಕಾಂಪ್ಲೆಕ್ಸ್. ಸೊ ಇದನ್ನ ನೀಟಾಗಿ ಮೆನ್ಷನ್ ಮಾಡ್ತಂದ್ರೆ ನಿಮಗೆ 2 ಮಾರ್ಕ್ಸ್ ಇದೆ. ಇದು ಆಕ್ಟಾಹೈಡ್ರಲ್ಗೆ ಒಂದನ್ನು ಕಲ್ತ್ರೆ ಇನ್ನೊಂದು ಈಸಿಯಾಗಿ ಬರೀಬಹುದು. ಆಕ್ಟಾಹೈಡ್ರಲ್, ಟೆಟ್ರಾಹೈಡ್ರಲ್ ಇದಕ್ಕೆ ಉಲ್ಟಾ ಇರುತ್ತೆ. ಸೊ ನೆಕ್ಸ್ಟ್ ನೋಡಿ ಟೆಟ್ರಾಹೈಡ್ರಲ್ ಕಾಂಪ್ಲೆಕ್ಸ್, ಅದು ಇದು ಒಂದೇ ತರ ಇರೋದು ಬಟ್ ಸ್ವಲ್ಪ ಉಲ್ಟಾ ಮಾಡಿದೀವಿ. ಇಲ್ಲಿ ತಗೊಂಡು EG and T2G ನಿಮಗೆ ಉಲ್ಟಾ ಆಗಿದೆ. ಸೊ ಸೇಮ್ 5 ಆರ್ಬಿಟಲ್ಸ್ ಸ್ಪ್ಲಿಟ್ ಆಗಿದೆ. ಇಲ್ಲಿ T2G ಮೇಲಿದೆ, EG ನಾವು ಕೆಳಗಡೆ ಬರೆದಿದ್ದೀವಿ. ಅದಾದ್ಮೇಲೆ ವ್ಯಾಲ್ಯೂಸ್ ನೋಡ್ಕೋಬೇಕು. +2/5 ಮೇಲೆ, ಇಲ್ಲಿ -3/5 ಕೆಳಗಡೆ. ಸೊ ಸ್ಪ್ಲಿಟ್ಟಿಂಗ್ ಇಲ್ಲಿ ಕಮ್ಮಿ ಇದೆ, ಇಲ್ಲಿ ಕೆಳಗಡೆ ಜಾಸ್ತಿ ಇದೆ. ಸೊ ಇದನ್ನ ಅಬ್ಸರ್ವ್ ಮಾಡಬೇಕು. ನೀವೇನಾದ್ರೂ ಸ್ಪ್ಲಿಟ್ಟಿಂಗ್ ನ ಸಮವಾಗಿ ಈಕ್ವಲ್ ಆಗಿ ಬರೆದ್ರೆ ಎರಡು ಕಡೆನೂ ನಿಮಗೆ ಮಾರ್ಕ್ಸ್ ಕಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಕರೆಕ್ಟ್ ಆಗಿ ನೋಡ್ಕೋಬೇಕು. ಮತ್ತೆ ಇಲ್ಲಿ ಬರ್ದಿರೋ ವ್ಯಾಲ್ಯೂಸ್, ಯಾಕಂದ್ರೆ 2 ಮಾರ್ಕ್ಸ್ ಡಯಾಗ್ರಾಮ್ಗೆ ಇರೋದ್ರಿಂದ ಪರ್ಫೆಕ್ಟ್ ಆಗಿ ಬರೀಬೇಕು. ಸೊ ಟೆಟ್ರಾಹೈಡ್ರಲ್ ಅಂತ ಕೊಟ್ಟ ತಕ್ಷಣ ಡೆಲ್ಟಾ ಟಿ ಅಂತ ಯೂಸ್ ಮಾಡಿ. ಮತ್ತೆ ಎನರ್ಜಿ ಇನ್ಕ್ರೀಸಿಂಗ್ ಅನ್ನೋದನ್ನ ತೋರಿಸಿರ್ಬೇಕು. ಸೊ ಇದು 2 ಮಾರ್ಕ್ಸ್ಗೆ. ಇನ್ನೊಂದಷ್ಟು ಕ್ವಶನ್ ಇದೆ 2 ಮಾರ್ಕ್ಸ್ಗೆ. ಸೊ ಇಲ್ಲಿ ಸ್ಟ್ರಕ್ಚರ್ಸ್, ರೈಟ್ ದಿ ಸ್ಟ್ರಕ್ಚರ್ ಆಫ್, ನೀವು ಮಾಡೆಲ್ ಕ್ವಶನ್ ಪೇಪರ್ ಅಬ್ಸರ್ವ್ ಮಾಡಿರಬಹುದು. ರೈಟ್ ದಿ ಸ್ಟ್ರಕ್ಚರ್ ಆಫ್ ಮೆಟಲ್ ಕಾರ್ಬೋನಿಲ್. ಸೊ ಮೆಟಲ್ ಕಾರ್ಬನ್ ಅಂದ್ರೆ ಈ ತರ ಕಾರ್ಬೋನಿಲ್ ಫಾರ್ಮ್ ಅಲ್ಲಿ ಇರೋದು ನಿಮಗೆ ಸ್ಟ್ರಕ್ಚರ್ ಬರೆಯಕ್ಕೆ ಕೊಟ್ಟಿದ್ದಾರೆ. ಸೊ ಇದರಲ್ಲಿ 4 ಸ್ಟ್ರಕ್ಚರ್ ಕೊಟ್ಟಿದ್ದೀವಿ. ಇದೇ ನಿಮಗೆ ಏನು ಟೆಕ್ಸ್ಟ್ ಬುಕ್ ಅಲ್ಲಿ ಇರೋ ಸ್ಟ್ರಕ್ಚರ್ಸು. ಸೊ ನಿಕಲ್ ಕಾರ್ಬನಿಲ್ ಮತ್ತೆ ಐರನ್ CO5. ಸೊ ನೋಡಿ ಇಲ್ಲಿ 4 ಅಂತ ಕೊಟ್ಟ ತಕ್ಷಣ ನಿಮಗೆ ಟೆಟ್ರಾಹೈಡ್ರಲ್ ಬಂದಿದೆ. 5 ಟ್ರೈಗೋನಲ್ ಬೈಪಿರಮಿಡಲ್ ಸ್ಟ್ರಕ್ಚರ್, ಇದೆಲ್ಲ ಫಸ್ಟ್ PUC ಅಲ್ಲಿ ಕಲ್ತಿರ್ತೀರಾ. 6 ಅಂತ ಬಂದ ಆಕ್ಟಾಹೈಡ್ರಲ್ ಸ್ಟ್ರಕ್ಚರ್ ಅಂತ ಇದೆ. ಸೊ ಇದು 3 ಈಸಿಯಾಗಿ ನೀವು ಐಡೆಂಟಿಫೈ ಮಾಡ್ಕೋಬಹುದು, ಯಾಕಂದ್ರೆ ಫಸ್ಟ್ ಇಯರ್ ಅಲ್ಲಿ ಕಲ್ತಿದ್ದೀರಾ. ಇದೊಂದು ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಇದು 10 ಟೈಮ್ಸ್ ಇದೆ. ಸೊ ಹಾಗಾಗಿ ಇದೊಂದು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಲಾಸ್ಟ್ ಒನ್. ಸೊ ನಿಮ್ಗೆ ಯಾವುದೇ ಸ್ಟ್ರಕ್ಚರ್ 4 ಅದ್ರ ಲಿಗ್ಯಾಂಡ್ಸ್ 4 ಇತ್ತು ಅಂತ ಅಂದ್ರೆ ಸ್ಟ್ರಕ್ಚರ್ ಹೆಂಗ್ ಬರುತ್ತೆ ಅಂದ್ರೆ ಟೆಟ್ರಾಹೈಡ್ರಲ್. ಸೊ ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ಇಲ್ಲಿ ಮೆಟಲ್ ಇತ್ತು ಅಂತಂದ್ರೆ ಟೆಟ್ರಾಹೈಡ್ರಲ್ ಹೀಗಿರುತ್ತೆ. ಲಿಗ್ಯಾಂಡ್ಸ್. ದಿಸ್ ಈಸ್ ಫಾರ್ ಟೆಟ್ರಾಹೈಡ್ರಲ್. 4 ಬಂದಾಗ 4 ಲಿಗ್ಯಾಂಡ್ಸ್. ಅದೇ 5 ಬರ್ತಿದೆ ಅಂದ ತಕ್ಷಣ ನಾನು ಇಲ್ಲಿ ಬರ್ದಿದ್ದೀನಿ, ಆದ್ರೂ ನಿಮ್ಗೆ ಗೊತ್ತಾಗೋಕ್ಕೋಸ್ಕರ ಇಲ್ಲಿ ಸೈಡಲ್ಲಿ ಬರೀತಿದ್ದೀನಿ. 5 ಬಂದಾಗ ಹೆಂಗ್ ಬರೀಬೇಕು ಅಂತಂದ್ರೆ, ಸೊ ಮೆಟಲ್ ಸೆಂಟ್ರಲ್ ಬರೀತೀರಾ. ಅದಾದ್ಮೇಲೆ ವೈ ಶೇಪಲ್ಲಿ 3 ಲಿಗ್ಯಾಂಡ್ಸ್ನ ಬರ್ಕೋಬೇಕು, ವೈ. ಅದಾದ್ಮೇಲೆ ಅಬೋ ದಿ ಪ್ಲೇನ್ ಬಿಲೋ ದಿ ಪ್ಲೇನ್ ಅಂದ್ಬಿಟ್ಟು ಇನ್ನೊಂದು ಲಿಗ್ಯಾಂಡ್ಸ್ ಬರೀತೀರ. ಹೀಗೆ ಬರ್ದಿರ್ಬೇಕು. ಇದನ್ನ ಹೇಗ್ ಬೇಕು ಹಾಗೆ ಅರೇಂಜ್ ಮಾಡೋಂಗಿಲ್ಲ. ಸೊ ಇದು ಅಟ್ಲೀಸ್ಟ್ ಟ್ರಯಾಂಗಲ್ ಅಂತಾರು ತಗೋಬಹುದು. ಈ ತರ ಬರುತ್ತೆ ನಿಮ್ಗೆ 5 ಬಂದಾಗ. ದಿಸ್ ಈಸ್ ಟ್ರೈಗೋನಲ್ ಬೈಪಿರಮಿಡಲ್. ಸೊ ಅದಾದ್ಮೇಲೆ 6 ಅಂತ ಬರ್ತಿದೆ ಅಂದ ತಕ್ಷಣ 6 ಲಿಗ್ಯಾಂಡ್ಸ್ ಅಂದ್ರೆ ಸೊ ಹೆಂಗ್ ಬರುತ್ತೆ, ಮೆಟಲ್ ಬರುತ್ತೆ ಮಧ್ಯದಲ್ಲಿ. ಈ ತರ ನಿಮ್ಗೆ ಬಾಕ್ಸ್ ಶೇಪಲ್ಲಿ ಲಿಗ್ಯಾಂಡ್ಸ್, 4 ಲಿಗ್ಯಾಂಡು ಬಾಕ್ಸ್ ಫಾರ್ಮ್ ಒಂದು ಸ್ಕ್ವೇರ್ ಅಲ್ಲಿ ಇರುತ್ತೆ. 4 ಆಯ್ತು. 5ನೇದು ಎಬೋ ದಿ ಪ್ಲೇನ್, 6ನೇದು ಬಿಲೋ ದಿ ಪ್ಲೇನ್, ಹೀಗೆ ಬಂದಿರುತ್ತೆ. ಸೊ ನಿಮ್ಗೆ ಯಾವುದೇ ಕೊಟ್ರು ಈ ತರ ಅರೇಂಜ್ಮೆಂಟ್ ಅಲ್ಲಿ ನೀವು ಬರೀಬಹುದು. ಆಮೇಲೆ ನೇಮ್ಸ್ ಎಲ್ಲ ಹಾಗೆ ಇರುತ್ತೆ. 6 ಅಂದ್ರೆ ಆಕ್ಟಾಹೈಡ್ರಲ್, 5 ಅಂದ್ರೆ ಟ್ರೈಗೋನಲ್ ಬೈಪಿರಮಿಡಲ್, 4 ಅಂದ್ರೆ ಟೆಟ್ರಾಹೈಡ್ರಲ್. ಸೊ ಇದೊಂದು ಮಾತ್ರ ನಿಮ್ಗೆ ಇದು ಹೊಸದು. ಸೊ ಹಾಗಾಗಿ ಇದನ್ನ ನೀವು ಕಲಿಬೇಕಾಗುತ್ತೆ. Mn2 ಕಾರ್ಬೋನಿಲ್ 10 ಟೈಮ್ಸ್. ಇದೊಂದು ನೋಡಿ ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ಕೊಟ್ಟಿದ್ರು. ಸೊ ಇದು 1 ಮಾರ್ಕ್ಸ್ ಕಾರು ಬರಬಹುದು, 2 ಮಾರ್ಕ್ಸ್ ಕಾರು ಬರಬಹುದು. ಸೊ ನೆಕ್ಸ್ಟ್ ಹೋಗೋಣ. ಸೊ ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಮೆಟಲ್ ಕಾರ್ಬೋನಿಲ್? ಗಿವ್ ಎನ್ ಎಕ್ಸಾಂಪಲ್. ಮೆಟಲ್ ಕಾರ್ಬೋನಿಲ್, ಮೆಟಲ್ ಜೊತೆ ಕಾರ್ಬೋನಿಲ್ ಗ್ರೂಪ್ ಆಡ್ ಆಗಿರುತ್ತೆ. ಸೊ ಮೆಟಲ್ ಕಾರ್ಬೋನಿಲ್ ಆರ್ organometallic compound in which carbon monoxide acts as ligand. ಸೊ ಮೆಟಲ್ ಕಾರ್ಬೋನಿಲ್ ಕಾರ್ಬನ್ ಮೊನಾಕ್ಸೈಡ್ ಆಕ್ಟ್ಸ್ ಆಸ್ ಲಿಗ್ಯಾಂಡ್. ಯಾವ್ದಾದ್ರು ಒಂದು ಎಕ್ಸಾಂಪಲ್ ಕೊಡಿ. ಸೊ ನೆಕ್ಸ್ಟ್ ಇದು 2 ಮಾರ್ಕ್ಸ್ಗೆ. ಎಕ್ಸ್ಪ್ಲೈನ್ ದಿ ಬಾಂಡ್ ಫಾರ್ಮೇಶನ್ ಆಫ್ ಮೆಟಲ್ ಕಾರ್ಬೋನಿಲ್. ಸೊ ಬಾಂಡ್ ಫಾರ್ಮೇಶನ್ ಹೇಗಾಗುತ್ತೆ ಮೆಟಲ್ ಮತ್ತೆ ಕಾರ್ಬೋನಿಲ್ ಮಧ್ಯ ಅನ್ನೋದು ಎಕ್ಸ್ಪ್ಲನೇಷನ್ ಕೇಳ್ತಾರೆ. ಸೊ ಸಿಂಪಲ್ ಆಗಿದೆ. ಇಲ್ಲಿ ನಾನು ಈ ಸೆಂಟೆನ್ಸ್ ಇಷ್ಟು ದೊಡ್ಡದಾಗಿರ್ಬೋದು, ಬಟ್ ಈ ಡಯಾಗ್ರಾಮ್ ನೋಡ್ಬಿಟ್ಟೆ ನೀವು ಆನ್ಸರ್ ಮಾಡಬಹುದು. ಸೊ ಈ ಡಯಾಗ್ರಾಮ್ ಅಲ್ಲಿ ಇಲ್ಲಿ ಮೆಟಲ್ ತಗೊಂಡಿದ್ದೀನಿ, ಇಲ್ಲೆಲ್ಲ ವೇಕೆಂಟ್ ಆರ್ಬಿಟಲ್, ಇಲ್ಲಿ ಕಾರ್ಬೋನಿಲ್ CO ಗ್ರೂಪ್ ತಗೊಂಡಿದ್ದೀನಿ, ಇಲ್ಲಿ ಆರ್ಬಿಟಲ್ಸ್ ಇದೆ. ಇಲ್ಲಿಂದ ಎಲೆಕ್ಟ್ರಾನ್ಸ್ ಇಲ್ಲಿಗೆ ಜಂಪ್ ಆದ್ರೆ ಸಿಗ್ಮಾ ಬಾಂಡ್ ಫಾರ್ಮೇಶನ್ ಆಗುತ್ತೆ. ಮೆಟಲ್ ಇಂದ ಕಾರ್ಬೋನಿಲ್ಗೆ ಜಂಪ್ ಆದ್ರೆ ಪೈ ಬಾಂಡ್ ಫಾರ್ಮೇಶನ್ ಆಗುತ್ತೆ. ಓಕೆನಾ?
ಸೊ ಇಲ್ಲಿ ನೋಡಿ ಇನ್ನೊಂದ್ಸತಿ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಸೊ ಸಿಗ್ಮಾ ಬಾಂಡ್ ಇಸ್ ಫಾರ್ಮ್ ಬೈ ದ ಶಿಫ್ಟಿಂಗ್ ಆಫ್ ಎಲೆಕ್ಟ್ರಾನ್ಸ್ ಫ್ರಮ್ ಕಾರ್ಬೋನಿಲ್ ಟು ಮೆಟಲ್. ಅದೇ ಪೈ ಬಾಂಡ್, ಇದು ಸಿಗ್ಮಾ ಬಾಂಡ್. ಪೈ ಬಾಂಡ್ ಹೆಂಗ್ ಫಾರ್ಮೇಶನ್ ಆಗುತ್ತೆ ಅಂತಂದ್ರೆ ಇಲ್ಲಿರೋ ಆರ್ಬಿಟಲ್ ಹೆಸರು ಆಂಟಿ ಬಾಂಡಿಂಗ್ ಆರ್ಬಿಟಲ್. The electron shifts from metal to anti-bonding orbital of carbonyl group to form a pi bond. So pi bond formation ಆಗುತ್ತೆ. ಸೊ ಅದನ್ನೇ ನಾನು ಇಲ್ಲಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ಸೊ ನೆಕ್ಸ್ಟ್ ವರ್ನಸ್ ಥಿಯರಿ, ಪಾಸ್ಟುಲೇಟ್ಸ್ ಆಫ್ ವರ್ನಸ್. ದಿಸ್ ಇಸ್ ಫಾರ್ 3 or 2 marks. 3 marks ಕಾರು 2 or ಕೇಳ್ಬೋದು, ಇಲ್ಲ 2 marks ಕಾರು ಕೇಳ್ಬೋದು. ಇದರಲ್ಲಿ 2+1 ಆಗಿ ಬೇರೆ ಕ್ವಶನ್ ಬರಬಹುದು. ವಾಟ್ ಆರ್ ದ ಪಾಸ್ಟುಲೇಟ್ಸ್ ಆಫ್ ವರ್ನಸ್ ಥಿಯರಿ ಆಫ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್? ನಾನು ಇಲ್ಲಿ 4 ಪಾಸ್ಟುಲೇಟ್ಸ್ ಕೊಟ್ಟಿದ್ದೀನಿ, ಯಾವ್ದಾದ್ರು ಚೂಸ್ ಮಾಡ್ಕೊಳ್ಳಿ ಈ ಪಾಸ್ಟುಲೇಟ್ಸ್ ಅಲ್ಲಿ. ಸೊ PDF ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಸೊ 4 ಪಾಯಿಂಟ್ಸ್ ಅಲ್ಲಿ ಯಾವ್ದಾದ್ರು ಚೂಸ್ ಮಾಡ್ಕೊಳ್ಳಿ. ಸೊ 2 or 3 marks ಕೇಳಿರ್ತಾರೆ. ಸೊ ಆಮೇಲೆ ನೆಕ್ಸ್ಟ್ 2 marksಗೆ ವಾಟ್ ಆರ್ ಆಂಬಿಡೆಂಟ್ ಅಂಡ್ ಲಿಗ್ಯಾಂಡ್? ದ ಲಿಗ್ಯಾಂಡ್ containing more than one donor atom but which can link through only one donor atom is called ambident ligand. ಅಂದ್ರೆ ಏನ್ ಅರ್ಥ ಅಂದ್ರೆ ಒಂದು ಲಿಗ್ಯಾಂಡ್, ಇವಾಗ ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದೀನಿ NO2 ಇದರಲ್ಲಿ ನೈಟ್ರೋಜನ್ ಆದ್ರೂ ನಿಮ್ಗೆ ಬಾಂಡ್ ಆಗ್ಬಹುದು, ಇಲ್ಲೊಂದು ಆಕ್ಸಿಜನ್ ಆದ್ರೂ ನಿಮ್ಗೆ ಬಾಂಡ್ ಆಗಬಹುದು. ಅಂದ್ರೆ ಎಲೆಕ್ಟ್ರಾನ್ಸ್ ಡೊನೇಟ್ ಮಾಡಬಹುದು ಅಂತ ಹೇಳ್ತಿರೋದು. ಒಂದೇ ಲಿಗ್ಯಾಂಡ್ ಅಲ್ಲಿ 2 ಡೋನರ್ ಸೈಟ್ಸ್ ಇರುತ್ತೆ ಅಂತ. ಹಾಗೇನೆ SCN ಅಲ್ಲೂ ಅಷ್ಟೇ 2 ಡೋನರ್ ಸೈಟ್ಸ್ ಇದೆ. ಸಲ್ಫರ್ ಆದ್ರೂ ನಿಮ್ಗೆ ಬಾಂಡ್ ಮಾಡಬಹುದು, ಇಲ್ಲ ನೈಟ್ರೋಜನ್ ಆದ್ರೂ ನಿಮ್ಗೆ ಬಾಂಡ್ ಮಾಡಬಹುದು. ಸೊ ಒಂದು ಲಿಗ್ಯಾಂಡ್ ಅಲ್ಲಿ 2 ಡೋನರ್ ಸೈಟ್ಸ್, ಅದಕ್ಕೆ ಮೋರ್ ದ್ಯಾನ್ 1 ಡೋನರ್ ಆಟಮ್ ಅಂತ ಹೇಳಿದ್ದಾರೆ. ಇದು ಆಂಬಿಡೆಂಟ್ ಅಂಡ್ ವೆರಿ ಇಂಪಾರ್ಟೆಂಟ್ ಕ್ವಶನ್, ಆಂಬಿಡೆಂಟ್ ಅಂಡ್ ಲಿಗ್ಯಾಂಡ್ ವಿತ್ ಅನ್ ಎಕ್ಸಾಂಪಲ್. ಸೊ ನೆಕ್ಸ್ಟ್ ಒನ್, ವಾಟ್ ಆರ್ ಹೋಮೋಲಿಪ್ಟಿಕ್ ಅಂಡ್ ವಾಟ್ ಆರ್ ಹೆಟಿರೋಲಿಪ್ಟಿಕ್? ಸೊ ಇದಕ್ಕೆ ಡೈರೆಕ್ಟ್ ಕ್ವಶನ್ ಕೇಳೋದಕ್ಕಿಂತ ನಿಮ್ಗೆ ಎಕ್ಸಾಂಪಲ್ಸ್ ನ ಕೊಟ್ಟಿರ್ತಾರೆ. ಈ ಎಕ್ಸಾಂಪಲ್ಸ್ ನೋಡ್ಬಿಟ್ಟು ಯಾವ್ದು ಹೋಮೋಲಿಟಿಕ್ ಯಾವ್ದು ಹೆಟರೋಲಿಟಿಕ್ ಅಂತ ಕಂಡುಹಿಡೀರಿ ಅಂತ ಹೇಳಿರ್ತಾರೆ. ಸೊ ಹೋಮೋಲಿಟಿಕ್ ಅಂತ ಅಂದ್ರೆ, ಸೊ ಲಿಗ್ಯಾಂಡ್, ನಾವೇನು ಲಿಗ್ಯಾಂಡ್ ಸ್ಟಾರ್ಟಿಂಗ್ ಬರ್ದಿರೋದು ಮೆಟಲ್, ನೆಕ್ಸ್ಟ್ ಏನೇ ಬರ್ದೋದು ಲಿಗ್ಯಾಂಡ್ ಇರುತ್ತೆ, ಸ್ಕ್ವೇರ್ ಬ್ರಾಕೆಟ್ ಒಳಗಡೆ ಇರಬೇಕದು. ಸೊ ಇಲ್ಲಿ ಲಿಗ್ಯಾಂಡ್ ನೋಡಿ, ಕಾರ್ಬನ್ ಒಂದೇ ಒಂದಿದೆ, ಕಾರ್ಬೋನಿಲ್ ಗ್ರೂಪ್ ಮಾತ್ರ. ಒಂದೇ ಒಂಥರ ಲಿಗ್ಯಾಂಡ್ ಇತ್ತು ಅಂದ್ರೆ ಅದು ಹೋಮೋಲಿಟಿಕ್. ದ ಕಾಂಪ್ಲೆಕ್ಸ್ ಇನ್ ವಿಚ್ ದ ಸೆಂಟ್ರಲ್ ಮೆಟಲ್ ಅಯಾನ್ ಇಸ್ ಸರೌಂಡೆಡ್ ಬೈ ಓನ್ಲಿ ಒನ್ ಟೈಪ್ ಲಿಗ್ಯಾಂಡ್ ಇದ್ರೆ ದಟ್ ಇಸ್ ಹೋಮೋಲಿಟಿಕ್. ಇಲ್ಲೂ ಕೂಡ ಬರೀ CN ಮಾತ್ರ ಇದೆ 6 times, ಅದು ಹೋಮೋಲಿಟಿಕ್. ಹೆಟಿರೋಲಿಪ್ಟಿಕ್ ಅಂತ ಅಂದ್ರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಲಿಗ್ಯಾಂಡ್ಸ್ ಇರಬೇಕು. ಸೊ ನೋಡಿ ಇಲ್ಲಿ ಲಿಗ್ಯಾಂಡ್ಸ್ NH3 ಇದೆ, ಕ್ಲೋರಿನ್ ಇದೆ, 2 ಲಿಗ್ಯಾಂಡ್ಸ್ ಇದೆ. ಇಲ್ಲಿ NH3 ಇದೆ, ಕ್ಲೋರಿನ್ ಇದೆ, 2 ಲಿಗ್ಯಾಂಡ್ಸ್ ಇದೆ. ಸೊ ಒಂದಕ್ಕಿಂತ ಜಾಸ್ತಿ ಲಿಗ್ಯಾಂಡ್ಸ್ ಇತ್ತು ಅಂದ್ರೆ ಅದು ಹೆಟಿರೋಲಿಟಿಕ್. ಅದಾದ್ಮೇಲೆ ನೆಕ್ಸ್ಟ್ ಹೋಗೋಣ, ಕೋಆರ್ಡಿನೇಷನ್ ನಂಬರ್. ಸೊ ಜನರಲ್ ಆಗಿ ಕೋಆರ್ಡಿನೇಷನ್ ನಂಬರ್ ಏನೋ ಒಂದು ಕಾಂಪೌಂಡ್ ನೇಮ್ ಕೊಟ್ಟಿರ್ತಾರೆ ನಿಮ್ಗೆ ಇಲ್ಲಿ. ಸೊ ಇದರ ಕೋಆರ್ಡಿನೇಷನ್ ನಂಬರ್ ಎಷ್ಟು ಅಂತ ಕೇಳಿರ್ತಾರೆ. ಸೊ ಕೋಆರ್ಡಿನೇಷನ್ ನಂಬರ್ ಅಂತ ಅಂದ್ರೆ ಎಷ್ಟು ಲಿಗ್ಯಾಂಡ್ಸ್ ಇರುತ್ತೋ ಅಷ್ಟೇ ಕೋಆರ್ಡಿನೇಷನ್ ನಂಬರ್. ಸೊ ಈಗ ಇಲ್ಲಿ ಲಿಗ್ಯಾಂಡ್ ಎಷ್ಟಿದೆ, ಇದು ಮೆಟಲ್, ಇದು ಲಿಗ್ಯಾಂಡ್, 4 ಲಿಗ್ಯಾಂಡ್ಸ್ ಇದೆ, ಹಾಗಾಗಿ ಕೋಆರ್ಡಿನೇಷನ್ ನಂಬರ್ 4. ಇಲ್ಲೂ ಅಷ್ಟೇ, ಇದು ಮೆಟಲ್, ಇದು ಲಿಗ್ಯಾಂಡ್. ಸೊ ಇಲ್ಲಿ ಎಷ್ಟಿದೆ, 4 ಇದೆ, ಸೊ 4. ಸೊ ಅದಾದ್ಮೇಲೆ ನೆಕ್ಸ್ಟ್ 2 ಇಂಪಾರ್ಟೆಂಟ್ ಇದು ಕ್ವಶನ್. ಇಲ್ಲೆಲ್ಲ ಡೈರೆಕ್ಟ್ ಆಗಿ 4 ಅಂತ ಬರೆದ್ವಿ, ಯಾಕಂದ್ರೆ ಇಲ್ಲೆಲ್ಲ ಒಂದೊಂದೇ ಪೇರ್ ಎಲೆಕ್ಟ್ರಾನ್ಸ್ ನ ಡೊನೇಟ್ ಮಾಡುತ್ತೆ. ನೈಟ್ರೋಜನ್ 1 ಪೇರ್ ಆಫ್ ಎಲೆಕ್ಟ್ರಾನ್ಸ್ ನ ಡೊನೇಟ್ ಮಾಡ್ತಾ ಇರುತ್ತೆ. ಸೊ ಹಾಗಾಗಿ 4 ಡೈರೆಕ್ಟ್ ಆಗಿ 4 ಅಂತ ಬರೆದ್ವಿ, 1 ಪೇರ್. ಸೊ ಇದೆರಡು ತುಂಬಾನೇ ಇಂಪಾರ್ಟೆಂಟ್. ಇಲ್ಲಿ ಇವಾಗ ಬ್ರಾಕೆಟ್ ಅಲ್ಲಿ 3 ಕೊಟ್ಟಿದ್ದಾರೆ, ಹಂಗಂತ ಅಂದ್ಬಿಟ್ಟು 3 ಲಿಗ್ಯಾಂಡ್ಸ್ ಅಷ್ಟೇ ಇರೋದು, 3 ಕೋಆರ್ಡಿನೇಷನ್ ನಂಬರ್ ಅಂತ ಅಷ್ಟೇ ಬರೆದ್ರೆ ಆಗಲ್ಲ, ಇದು ತಪ್ಪಾಗೋಗುತ್ತೆ. ಬಿಕಾಸ್ ಇದು ಆಕ್ಸಲೇಟ್ ಅನ್ನೋದು 2 ಪೇರ್ ಆಫ್ ಎಲೆಕ್ಟ್ರಾನ್ಸ್ ನ ಡೊನೇಟ್ ಮಾಡ್ತಿರುತ್ತೆ, 2 ಪೇರ್ ಆಫ್ ಎಲೆಕ್ಟ್ರಾನ್ಸ್ ನ ಡೊನೇಟ್ ಮಾಡ್ತಿರುತ್ತೆ, CO ಮೈನಸ್. ಸೊ C2O4 2 ಈ ಆಕ್ಸಿಜನ್ ಡೊನೇಟ್ ಮಾಡ್ತಿರುತ್ತೆ, ಈ ಆಕ್ಸಿಜನ್ 2 ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರುತ್ತೆ ಇದರಲ್ಲಿ ಆಕ್ಸಲೇಟ್ ಅಲ್ಲಿ. ಹಾಗೇನೆ EN ಅಂತಂದ್ರೆ ಈಥೇನ್ 1,2 ಡೈಅಮೈನ್ ಅಂತಾನೆ 2 NH2 ಗ್ರೂಪ್ ಇರುತ್ತೆ ನಿಮ್ಗೆ, 2 ನೈಟ್ರೋಜನ್ ನಿಮ್ಗೆ ಎಲೆಕ್ಟ್ರಾನ್ಸ್ ನ ಡೊನೇಟ್ ಮಾಡ್ತಿರುತ್ತೆ. ಸೊ ಹಾಗಾಗಿ ಇಲ್ಲಿ 2 ಪೇರ್ ಆಫ್ ಎಲೆಕ್ಟ್ರಾನ್ಸ್ ಡೊನೇಟ್ ಆಗ್ತಿರುತ್ತೆ. ಸೊ ಹಾಗಾಗಿ ನಾವು ಏನ್ ಮಾಡ್ಬೇಕು, 3 × 2 ಅಂತ ಮಾಡ್ಕೋಬೇಕು. 3 2s are 6, 3 2s are 6. Therefore, the coordination number of these 2 compound is 6. ಇದು CET
ತುಂಬ ಹೆಲ್ಪ್ ಆಗುತ್ತೆ, ನೆನ್ಪಿಟ್ಕೊಂಡಿರ್ಬೇಕು. ಥಿಯರಿ ಪಾರ್ಟಲ್ಲಿ ಇದನ್ನ ಕೇಳ್ತಿರ್ತೆ. ನೆಕ್ಸ್ಟ್ ಇದ್ರ ಜೊತೆ ಇನ್ನೊಂದು ಕಾನ್ಸೆಪ್ಟ್ ಗೊತ್ತಿರಲಿ ನಿಮಗೆ, ಪ್ರೈಮರಿ ವೇಲೆನ್ಸಿ ಆ್ಯಂಡ್ ಸೆಕೆಂಡರಿ ವೇಲೆನ್ಸಿ. ಪ್ರೈಮರಿ ವೇಲೆನ್ಸಿ ಆ್ಯಂಡ್ ಸೆಕೆಂಡರಿ ವೇಲೆನ್ಸಿ. ವರ್ನರ್ಸ್ ಥಿಯರಿ ಓದ್ಬೇಕಾದ್ರೆ ನೀವು ಓದಿರ್ತೀರಾ ಪ್ರೈಮರಿ ವೇಲೆನ್ಸಿ ಆ್ಯಂಡ್ ಸೆಕೆಂಡರಿ ವೇಲೆನ್ಸಿ. ಸೊ ಐಡೆಂಟಿಫೈ ಪ್ರೈಮರಿ ವೇಲೆನ್ಸಿ ಆ್ಯಂಡ್ ಸೆಕೆಂಡರಿ ವೇಲೆನ್ಸಿ ಅಂತ ಕೇಳಿದ್ರೆ ಏನು ಐಡೆಂಟಿಫೈ ಮಾಡಬೇಕು ಅಂತ ಅಂದರೆ, ಪ್ರೈಮರಿ ವೇಲೆನ್ಸಿಯಲ್ಲಿ ಆಕ್ಸಿಡೇಷನ್ ನಂಬರ್ ಆಫ್ ಸೆಂಟ್ರಲ್ ಮೆಟಲ್ ಅಯಾನ್. ಸೆಕೆಂಡರಿ ವೇಲೆನ್ಸಿ ಅಂತ ಅಂದರೆ ಕೋಆರ್ಡಿನೇಷನ್ ನಂಬರ್ನ ಐಡೆಂಟಿಫೈ ಮಾಡಬೇಕು. ಇದೆರಡು ನೆನ್ಪಿಟ್ಕೊಳ್ಳಿ, ಕೋಆರ್ಡಿನೇಷನ್ ನಂಬರ್. ನಿಮಗೆ ಅಲ್ಲಿ 3 ಮಾರ್ಕ್ಸ್ದು ಕ್ವಶನ್ ಇರಬಹುದು, ಬಟ್ 3+2 ಆರ್ 3+1+1 ಆಗಿ ಡಿವೈಡ್ ಆಗಿರ್ಬೋದು. ಆಗ ಈ ಕ್ವಶನ್ ಕೇಳಬಹುದು. ಸೊ ಹಾಗೆ ಪ್ರೈಮರಿ ವೇಲೆನ್ಸಿ CETಗೂ ಈ ಕ್ವಶನ್ ಬರುತ್ತೆ. ಪ್ರೈಮರಿ ವೇಲೆನ್ಸಿ ಆ್ಯಂಡ್ ಸೆಕೆಂಡರಿ ವೇಲೆನ್ಸಿ. ಪ್ರೈಮರಿ ವೇಲೆನ್ಸಿ ಮೀನ್ಸ್ ಆಕ್ಸಿಡೇಷನ್ ನಂಬರ್ ಆಫ್ ಸೆಂಟ್ರಲ್ ಮೆಟಲ್ ಆಟಮ್. ಸೆಕೆಂಡರಿ ವೇಲೆನ್ಸಿ ಮೀನ್ಸ್ ಕೋಆರ್ಡಿನೇಷನ್ ನಂಬರ್. ಸೊ ಈಗ ಒಂದು ಎಕ್ಸಾಂಪಲ್ ತಗೊಳ್ತೀನಿ ನಾನು. ಪೊಟ್ಯಾಷಿಯಂ, ಐರನ್, CN6 ಹೋಲ್ ಬ್ರಾಕೆಟ್. ಸೊ ಈ ಕಾಂಪೌಂಡ್ನ ತಗೊಂಡಿದ್ವಿ. ಈಗ ನಿಮಗೆ ಇದರಲ್ಲಿ ಪ್ರೈಮರಿ ವೇಲೆನ್ಸಿ ಮತ್ತು ಸೆಕೆಂಡರಿ ವೇಲೆನ್ಸಿ ಕಂಡುಹಿಡೀರಿ ಅಂತ ಅಂತಾರೆ. ಸೊ ಅವಾಗ ಏನು ಕಂಡುಹಿಡಿತೀರಾ ಅಂತಂದರೆ, ಪ್ರೈಮರಿ ವೇಲೆನ್ಸಿ ಅಂದರೆ ಆಕ್ಸಿಡೇಷನ್ ಸ್ಟೇಟ್ ಆಫ್ ಐರನ್ದು ಆಕ್ಸಿಡೇಷನ್ ಸ್ಟೇಟ್ ಕಂಡುಹಿಡಿದ್ರೆ ಅದು ಪ್ರೈಮರಿ ವೇಲೆನ್ಸಿ ಆಗುತ್ತೆ. ಯಾವುದು? ಐರನ್ದು ಆಕ್ಸಿಡೇಷನ್ ಸ್ಟೇಟ್. ಸೆಕೆಂಡರಿ ವೇಲೆನ್ಸಿ ಅಂದ ತಕ್ಷಣ ಕೋಆರ್ಡಿನೇಷನ್ ನಂಬರ್. ಸೊ ಕೋಆರ್ಡಿನೇಷನ್ ನಂಬರ್ ಅಂದರೆ ಏನು ಹೇಳಿದಾಗಲೇ, ಎಷ್ಟು ಲಿಗ್ಯಾಂಡ್ಸ್ ಇದೆಯೋ ಅಷ್ಟು ಕೋಆರ್ಡಿನೇಷನ್ ನಂಬರ್. ಈಗ ಇದು ಮೆಟಲ್, ಈ ಸ್ಕ್ವೇರ್ ಬ್ರಾಕೆಟಲ್ಲಿ ಒಳಗಡೆ ಬರ್ದಿರೋದು ಅದು ಲಿಗ್ಯಾಂಡ್ ಎಷ್ಟಿದೆ? 6 ಇದೆ. ಸೊ 6 ಅನ್ನೋದೇ ಕೋಆರ್ಡಿನೇಷನ್ ನಂಬರ್. ಸೆಕೆಂಡರಿ ವೇಲೆನ್ಸಿ ಗೊತ್ತಾಗಿದೆ, ಪ್ರೈಮರಿ ವೇಲೆನ್ಸಿನ ಕಂಡುಹಿಡಿಯೋಣ. ಆಕ್ಸಿಡೇಷನ್ ಸ್ಟೇಟ್ ಹೆಂಗೆ ಕಂಡುಹಿಡಿಯೋದು? ಐರನ್ ಕಂಡುಹಿಡಿಬೇಕು, ಅದಕ್ಕೆ X ಅಂತ ಹಾಕೊಳ್ಳೋಣ. ಸೊ ಇವಾಗ ಪೊಟ್ಯಾಷಿಯಮು ಯಾವಾಗಲೂ ಹೆಂಗೆ ಬರಿತೀವಿ? K+ ಅಂತ ಬರಿತೀವಿ. ಸೊ ಹಾಗಾಗಿ ಅದರ ಚಾರ್ಜು 1 ಇರುತ್ತೆ. ಸೊ ಹಾಗಾಗಿ ಪೊಟ್ಯಾಷಿಯಮ್ 4+1 ಪ್ಲಸ್ ಐರನ್ ಗೊತ್ತಿಲ್ಲ, ಸೊ ಹಾಗಾಗಿ X ಅಂತ ಹಾಕೊಳ್ತಿದ್ದೀನಿ, ಪ್ಲಸ್ ಸೈನೈಡ್ CNದು ಚಾರ್ಜ್ ಎಷ್ಟಿದೆ? -1. ಸೊ ಎಷ್ಟಿದೆ? CN 6 ಇದೆ ಇಂಟು -1 ದಟ್ ಈಸ್ ಈಕ್ವಲ್ ಟು 0. ಈಗ ನಾವು X ಕಂಡುಹಿಡಿಬೇಕು. 4 1 4 ಪ್ಲಸ್ X 6 is equal to 0. ಸೊ X is equal to 6 - 4 ಎಷ್ಟಾಯಿತು? ಸೊ ಹಾಗಾಗಿ -2 ಬರುತ್ತೆ. ಈ ಕಡೆಗೆ ತೊಗೊಂಡ್ರೆ +2 ಬರುತ್ತೆ. ಸೊ +2 ಅನ್ನೋದೇ ನಿಮಗೆ ಪ್ರೈಮರಿ ವೇಲೆನ್ಸ್. ಗೊತ್ತಾಗಿದೆ ಅಂತ ಅಂದ್ಕೊಳ್ತೀನಿ. ಇದೇ ಥರ ಇನ್ನೊಂದು ಮಾಡೋಣ. ಕೋಬಾಲ್ಟ್ NH3 6 times Cl3. ಸೊ ಆಕ್ಸಿಡೇಷನ್ ಸ್ಟೇಟ್ ಕಂಡುಹಿಡಿಬೇಕಾದ್ರೆ ನಿಮಗೆ ಗೊತ್ತಿರಬೇಕು ಯಾವುದೆಲ್ಲ ನ್ಯೂಟ್ರಲ್ ಅಯಾನ್ಸ್, ಯಾವುದೆಲ್ಲ ನ್ಯೂಟ್ರಲ್ ಕಾಂಪೌಂಡ್ಸ್ ಅನ್ನೋದು ಗೊತ್ತಿರಬೇಕು ನಿಮಗೆ. ಸೊ ಇದರಲ್ಲಿ NH3 ಅನ್ನೋದು ನ್ಯೂಟ್ರಲ್ ಅನ್ನೋದು 0. ಅದಾದಮೇಲೆ H2O ಇಸ್ ಆಲ್ಸೋ 0 ನ್ಯೂಟ್ರಲ್. ಕಾರ್ಬನ್ ಮೊನಾಕ್ಸೈಡ್ ಇಸ್ ಆಲ್ಸೋ 0. ಸೊ ಅದು ಗೊತ್ತಿತ್ತು ಅಂದರೆ ಈಸಿಯಾಗಿ ಕಂಡುಹಿಡ್ಕೋಬೋದು. ಇವಾಗ ಇದು ಹೊರಗಡೆ ಇರೋದು ಕೋಬಾಲ್ಟ್, C ಸ್ಮಾಲ್ O. ಇಲ್ಲಿ 2 ಕ್ಯಾಪಿಟಲ್ಲೇ ಇರಬೇಕು. C ಆ್ಯಂಡ್ O ಬಂತು ಅಂದರೆ 0, ಅದು ನ್ಯೂಟ್ರಲ್ ಅಂತ. ಆಕ್ಸಿಡೇಷನ್ ಸ್ಟೇಟ್ 0 ಇರುತ್ತೆ. ಸೊ ಇವಾಗ ನಾವು ಯಾವ್ದು ಕಂಡಿರ್ಬೇಕು? ಇದು ಕೋಬಾಲ್ಟ್ X ಪ್ಲಸ್ NH3 6 ಟೈಮ್ ಇದೆ 6, NH3 0 ಆಕ್ಸಿಡೇಷನ್ ಸ್ಟೇಟ್, ಅದು ಚಾರ್ಜ್ 0, ಪ್ಲಸ್ ಇಲ್ಲೇನಿದೆ? ಕ್ಲೋರಿನ್ 3 ಇದೆ. ಕ್ಲೋರಿನ್ ಚಾರ್ಜ್ ಯಾವಾಗಲೂ -1 ದಟ್ ಈಸ್ ಈಕ್ವಲ್ ಟು 0. ಸೊ ಇವಾಗ ಏನಾಯಿತು? X ಪ್ಲಸ್ 0 -3 ದಟ್ ಈಸ್ ಈಕ್ವಲ್ ಟು 0, X ಈಸ್ ಈಕ್ವಲ್ ಟು +3. ಸೊ ಹಾಗಾಗಿ ಪ್ರೈಮರಿ ವೇಲೆನ್ಸಿ ಏನಾಯಿತು? +3. ಸೆಕೆಂಡರಿ ವೇಲೆನ್ಸಿ ಏನಾಯಿತು? ಲಿಗ್ಯಾಂಡ್ಸ್ ಎಷ್ಟಿದೆ? 6. ಸೊ ಇಷ್ಟು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಇದೊಂದು ಹೋಮ್ವರ್ಕ್ ಕೊಡ್ತೀನಿ, ಹೋಮ್ವರ್ಕ್ ಕ್ವಶನ್ ನೀವು ಫೈಂಡ್ ಔಟ್ ಮಾಡಿ. ಪ್ರೈಮರಿ ಆ್ಯಂಡ್ ಸೆಕೆಂಡರಿ ವೇಲೆನ್ಸಿ ಆಫ್ ನಿಕಲ್ ಕಾರ್ಬೋನಿಲ್ 4. ಇದಕ್ಕೆ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ವೇಲೆನ್ಸಿ ಕಂಡುಹಿಡಿರಿ. ಹಾಗೆ ಇನ್ನೊಂದು ಕ್ವಶನ್, ಪೊಟ್ಯಾಷಿಯಂ PCN6 ಪ್ರೈಮರಿ ಆ್ಯಂಡ್ ಸೆಕೆಂಡರಿ ವೇಲೆನ್ಸಿ. ದಿಸ್ ಈಸ್ ಆಲ್ ಅಬೌಟ್ ಟುಡೇಸ್ ವಿಡಿಯೋ. ಸೊ ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.
ಥ್ಯಾಂಕ್ ಯು.